ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಈ ಬಾರಿಯ ಬಿಗ್ ಬಾಸ್ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವಾಗ ಇವ್ರು ಒಳಗೆ ಹೋಗ್ತಿದ್ದಾರೋ ಅನ್ನೋ ಒಂದು ವಿಚಾರ ಸಿಕ್ಕಾಗಲೇ ಹೆಂಗಿರುತ್ತೆ, ಹೆಂಗೆ ಆಟ ಆಡಬಹುದು ನಮ್ಮ ಪ್ರೀತಿಯ ಮಲ್ಲಮ್ಮ ಅಂತ ಹೇಳಿ ನಾವೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾದು ಅವ್ರಿಗೋಸ್ಕರನೇ ಶೋನ ನೋಡಿದ್ದು ಇದೆ. ಒಂದಷ್ಟು ಜನ ಅಂತೂ ಮಲ್ಲಮ್ಮ ಅವ್ರನ್ನ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು, ಹೊರಗೂ ಕೂಡ ಒಳಗೂ ಕೂಡ. ಸೊ ನನ್ನ ಜೊತೆ ಇವತ್ತು ಮಲ್ಲಮ್ಮ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನು ನೋಡಿ, ಯಾವಾಗ ಯಾರು ಹೇಗೆ ಸಾಧನೆಯ ಶಿಖರವನ್ನು ಏರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಮಲ್ಲಮ್ಮನವರು ಒಂದು ದೊಡ್ಡ ಸಾಧನೆನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಕಟ್ಟಡ ಕಟ್ಟೋದಕ್ಕೆ ಬಂದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂದರೆ ಅದು ಸಾಮಾನ್ಯದ ಮಾತು ಖಂಡಿತ ಅಲ್ಲ. ನನ್ನ ಜೊತೆ ಮಲ್ಲಮ್ಮ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮಲ್ಲಮ್ಮ. ನಮಸ್ಕಾರ ರೀ. ಹೇಗಿದ್ದೀರಾ? ಚೆನ್ನಾಗಿ ನೋಡ್ರಿ, ನೀವ್ ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಎಲ್ಲ ನಾವು ಆಟ ಆಡಿದ್ವಿ, ಇಷ್ಟ ಆಯ್ತ್ರ ನಿಮ್ಗ? ತುಂಬಾ ಇಷ್ಟ ಆಯ್ತು. ಏನು ರೀ, ಏನು ಸುಳ್ಳು ಹೇಳ್ತೀರಿ, ಏನು ಕರೆ ಹೇಳ್ತೀರಿ? ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀನಿ, ನೀವು ನೋಡಿ ಹೆಂಗೆ ಹೇಳ್ತಿದ್ದೀರಾ. ಇಲ್ಲ, ಸುಮ್ ತಮಾಷೆಗೆ. ನಿಮ್ಗೂ ತಮಾಷೆ ಮಾಡಕ್ ಬರುತ್ತಾ? ಅಲ್ಲೆಲ್ಲ ಹೋಗಿ ಕಲ್ಕೊಂಡೇರಿ ಬಿಗ್ ಬಾಸ್ ಮನೆಗೆ. ಯಾಕೆ ನೀವು ಅಲ್ಲಿ ಲಿಪ್ಸ್ಟಿಕ್ ಹಾಕ್ಲಿಲ್ಲ, ಮೇಕಪ್ ಹಚ್ಕೊಳ್ಳಿಲ್ಲ? ಒಂದಿನ ಟ್ರೈ ಮಾಡೋಬೇಕಂತ ನಾನು ಅದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲ್ಲ ಗಿಲ್ಲಿ ಮಾಡ್ತೀನಿ ಅಂದ್ರಿ, ಬೇಡ ಬೇಡ ನಮ್ಮ ಮೇಕಪ್ ಹಾಕಪ್ ಏನು ಬೇಡ ಅಂತ ನಮ್ಗೆ ಅದು ರೂಢಿ ಇಲ್ಲ ರೀ. ಇಲ್ಲ, ಒಂದ್ಸಲ ಹಚ್ಕೊಂಡಿದ್ನಲ್ಲ ಕೃಷ್ಣ ಆದಾಗ. ಅದಲ್ಲ, ನಾರ್ಮಲ್ ನೀವು ಸೀರೆ ಗೀರೆ ಹಾಕೊಂಡಾಗ. ಇಲ್ಲ ನಾರ್ಮಲ್ ಹಾಕೊಂಡಿಲ್ರಿ. ಯಾಕೆ ನಿಮ್ಗೆ ಅವರೆಲ್ಲ ಮಾಡ್ತೀವಿ ಅಂದ್ರು ನಾನು ಬೇಡ ಅಂದ್ರಿ. ಒಂದಿನ ಇರ್ಬೇಕಿತ್ತು, ಹೆಂಗ್ ಕಾಣ್ತೀರ ಅಂತ ನಾವು ನೋಡ್ಬೋದಿತ್ತಲ್ಲ. ಇನ್ಸ್ಟಾಗ್ರಾಮ್ದಾಗ ನೋಡಿಲ್ಲ, ಒಂದ್ಸಲ ಮಾಡ್ಕೊಂಡಿನಿ ನಾನು. ಹೌದಾ? ಓಕೆ. ಅರಿಶಿಣ ಸೀರೆ ಉಟ್ಟಾಗ ಮಾಡ್ಕೊಂಡಿರಿ ನೋಡಿ. ಅದು ಯಾರು ಮಾಡ್ಕೊಟ್ರು ನಿಮ್ಗೆ? ನಮ್ಮ ಮೇಡಮ್ ಅವರು. ಮೇಡಮ್ ಅವರು ಬಂದಿದ್ರು, ಒಬ್ರು ಮಾಡೋರು, ಮೇಕಪ್ ಮಾಡೋರು ಬಂದಿದ್ರು ಅಲ್ಲಿಗೆ. ಓಕೆ. ಯಾಕೆ ನೀವು ಇಷ್ಟು ಚಂದ, ಏನ್ರಿ ತುಂಬಾ ಚೆನ್ನಾಗಿದ್ದೀರಲ್ಲ? ನಾ ಚೆನ್ನಾಗಿರ್ ಕರ್ಗಿನಿ. ಯಾರು ಹೇಳಿದ್ರು ನೀವು ಕಪ್ಪಗಿದ್ದೀರಾ ಅಂತ? ನಾನೇ ಹೇಳ್ತೀನಿ, ಯಾರನ್ನೇ ಯಾಕೆ ಹೇಳೋದು ಬೇಕು? ಇಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಾ. ಆದ್ರೆ ಗುಂಡಕ್ ಮೂತಿ ಪಾತಿ ಇದ್ದಿತ್ತು, ಬಣ್ಣದಲ್ಲಿ ಕರ್ಗರಿ. ಎಸ್ ಮಲ್ಲಮ್ಮ ಅವರೇ, ಬಿಗ್ ಬಾಸ್ ಮನೆಯಿಂದ ಕಾಲ್ ಬಂದಾಗ ನಿಮ್ಗೆ ಈ ಥರ ಬರಬೇಕು ನೀವು ಸ್ಪರ್ಧಿಯಾಗಿ ಅಂತ ಹೇಳಿದಾಗ ಯಾಕೆ ನೀವು ಒಪ್ಕೊಂಡ್ರಿ? ಯಾರು ನಿಮ್ಮನ್ನ ಒಪ್ಸಿದ್ರು ಅಂತ ಹೇಳಿ? ನಮ್ಮ ಮನಸ್ಸು ಯಾರು, ಮೇಡಮ್ಮರು, ಇವರೆಲ್ಲರೂ, ಪ್ರಿಯಾ ಮೇಡಮು, ಮಾಸ್ಟ್ರು, ಹೋಗಿ ಮಲ್ಲಮ್ಮ ಅಂತ ನನಗೆ ಗೊತ್ತೇ ಮಾಡಿ, ಅವರೇ ನಮ್ಮ ಮೇಡಮ್ಮರು ದುಡ್ಡು ಖರ್ಚು ಮಾಡಿ ಇದನ್ನೆಲ್ಲ ಮಾಡಿ ಹಾಸ್ಪಿಟ್ಲಿಗೆ ತೋರಿಸಿ ಏನು ಇಲ್ಲಾರ್ದಂಗೆ ಎಲ್ಲ ರೆಡಿ ಮಾಡಿ ಕಳಿಸಿದ್ರಿ ನಮ್ಗೆ. ಮತ್ತು ಅಲ್ಲೇನೇ ಚೆಕ್ ಮಾಡ್ಕೊಂಡು ಹೋಗ್ಬೇಕತ್ತಲ್ರಿ, ಅಲ್ಲಿಗೆ ಏನು ಇರಬಾರ್ದಂತಲ್ಲ. ಹಾಂ, ಅದು ನಾರ್ಮಲ್ ಆಗಿತ್ತಾ? ಮತ್ತು ಅಂದ್ರೆ ಓಕೆ ಅಂದ್ರಿ, ಇದಕ್ಕೆ ಏನಿದ್ರು ಓಕೆ ಅಂತಿದ್ರೆ. ಹಾಂ, ಎಲ್ಲಟು ಓಕೆ ಐತ್ರಿ, ಅವರೇ ಕಳಿಸಿದ್ ನಮ್ಮ ಮೇಡಮ್ಮರು. ಎಷ್ಟು ಕಾಸು ಕೊಟ್ರು ಮಲ್ಲಮ್ಮ ನಿಮ್ಗೆ ಹೋಗಿದ್ರಲ್ಲ? ಈಗಿನ ಅಲ್ಲಿ ನಮ್ಗೆ ಇದಕ್ಕೆ ಹಾಕ್ತಾರಂತ್ರಿ, ಅಕೌಂಟ್ಗೆ ಹಾಕ್ತಾರಂತ. ಎಷ್ಟು ಸೀರೆ ತಗೊಂಡೋಗಿದ್ರಿ? ಒಳ್ಳೊಳ್ಳೆ ಸೀರೆಗಳು ಉಡ್ತಾ ಇದ್ರಲ್ಲ, ಎಷ್ಟು ಸೀರೆ ತಗೊಂಡೋಗಿದ್ರಿ? ಸೀರೆ ನಾವು ಚೂಣಿ ಹೋಗಿ ಒಂದು 20-30 ಕಳಿಸಿರಿ ನಮ್ಮ ಮೇಡಮ್ಮರು. ಮತ್ತು ಆಮ್ಯಾಗ ಹೋಗಿ ಒಂದು 2 ವಾರಕ್ಕೆ ಒಂದು 10-12 ಸೀರೆ ಕಳಿಸಿದ್ರಿ, ಒಂದು 2-3 ಮತ್ತೆ ಪ್ಯಾಂಟ್ ಕಳಿಸಿದ್ರು. ಬಟ್ಟೆಗೇನು ಕೊರತೆ ಇಲ್ಲ ರೀ, ದಿನ ಒಂದು ಉಟ್ಕೊಂಡೀನಿ. ಈ ತರ ಯಾರು ಪ್ರೀತಿ ಕೊಡಲ್ಲ ಮಲ್ಲಮ್ಮ, ನನ್ಗೆ ಗೊತ್ತಿಲ್ಲ, ಇದೊಂಥರ ಅಲ್ವಾ? ಮೇಡಮ್ಮರು ಸಿಕ್ಕಿದ್ದು. ಹೆಂಗ್ ಸಿಕ್ಕಿದ್ರಿ? ನಾವು ಅವರು ಕೆಲ್ಸಕ್ಕೆ ಬಂದಿವ್ರಿ, ಬಿಲ್ಡಿಂಗ್ ಕೆಲಸ ಕೊಟ್ಟಾಗ. ಅವ್ರ ಬಿಲ್ಡಿಂಗಿಗೆ ಬಂದಿದ್ರು? ಅವ್ರ ಬಿಲ್ಡಿಂಗ್ಗೆ ಬಂದಿದ್ದೇವ್ರಿ. ನಮಗೆ ಕೆಲಸನೇ ಬರ್ತಿದ್ರಿ, ಬಿಲ್ಡಿಂಗ್ ಕೆಲಸ. ಅದನ್ನು ಹೊಲ ಮನೆ ಕೆಲಸ ಮಾಡಿದವರು ಬಿಲ್ಡಿಂಗ್ ಕೆಲಸ ಮಾಡ್ಲಕ್ಕ ಬರ್ತಿರ್ಲಿ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಗೆ ಕೆಲ್ಸಕ್ಕೆ ಇಟ್ಕೊಂಡ್ರಿ. ನಾವು ಬರ್ತಾ ಹಂಗೆ ಕಲ್ಕೊಂಡೆ. ಮನೆಯಲ್ಲಿ ಅಲ್ರಿ, ಮೊದಲು ಬಿಲ್ಡಿಂಗ್ ಕೆಲಸ, ಕಟ್ಟಡ, ಸಿಮ್ಟ ಕೊಡೋದು, ಕಲ್ಲು ಎತ್ಕೊಂಡು ಹೋಗೋದು, ಅದನ್ನ ಮಾಡ್ತಿದ್ದೇವೆ. ಯಾವಾಗ ಈಗ್ರೆ ಈಗ 58. ಹಾಂ, 58 ವರ್ಷ. ಅಯ್ಯಪ್ಪರೇ, ಅದನ್ನ ನಿಜ. ಅಲ್ಲಿ ಒಂದ್ಸತಿ ಪ್ಯಾಂಟ್ ಎಲ್ಲ ಹಾಕೊಳ್ತಿದ್ರಲ್ಲ, ಅವಾಗೆಲ್ಲ ಏನೋ 18 ಸಣ್ಣ ಹುಡುಗಿ ಬಂದಿರ್ಬೇಕು, 18 ಅಲ್ಲ 16 ತರ ಕಾಣಿಸ್ತಾ ಇತ್ತು. ಹೌದ್ರಿ, ಇನ್ನೊಂದು ಮದುವೆ ಮಾಡ್ಬೇಕನ್ನಂಗಾಯ್ತಂದ್ರೆ. ನೀವು ಹಸ್ಬೆಂಡಿಗೆ ಫೋನ್ ಮಾಡಿದ ಒಂದು ವಿಡಿಯೋ ನೋಡ್ತಿದ್ದೆ ನಾನು, ನಿಮ್ಮ ಹಸ್ಬೆಂಡ್ಗೆ ಇನ್ಸ್ಟಾಗ್ರಾಮಲ್ಲಿ ಏನ್ ಮಾತಾಡಿದ್ರಿ? ಆಮೇಲೆ ಮಾತಾಡಿದವ್ರು ಕೇಳಿರ್ಬೇಕಲ್ಲ. ಅಷ್ಟೇ. ಹಾಂ, ಅಷ್ಟೇ, ಮತ್ತೇನು ಮಾತಾಡಿದ್ರೆ ಅಷ್ಟೇ. ಬಿಗ್ ಬಾಸ್ ಮನೆ ಇಡೀ ಇಷ್ಟು ಹತ್ತತ್ರ 1 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿ ಕಳೆದ್ರಿ. ಒಳ್ಳೆ ಮೆಮೊರಿ ಇದೆ, ಒಳ್ಳೆ ನೆನಪುಗಳಿದಾವೆ ನಿಮ್ಮ ತಲೆಯಲ್ಲಿ. ಏನೇನು ಹೇಳಕ್ ಇಷ್ಟಪಡ್ತೀರಾ? ಓವರ್ ಆಲ್ ಜರ್ನಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ. ಅಲ್ಲೆಲ್ಲ ಚೆನ್ನಾಗಿ ಕಾಲ ಕಳೆದೇವ್ರಿ, ಚೆನ್ನಾಗಿ ಖುಷಿಯಾಗಿದ್ದೇವ್ರಿ. ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾರು ನೆನಪ ಇರ್ತಿದ್ರಿ. ಅಲ್ಲೇ ಒಂದು ಲೋಕನೇ ಬೇರೆ ಆಗಿತ್ತು ರೀ.
ಅಲ್ಲ ಹೌದು. ಸಂತೋಷದ ವಿಷಯ ಅಲ್ಲಿ. ಹ್ಮ್. ಮತ್ತು ಬೇರೆ ಈಚರೇ ಮಾತಾಡಂಗಿದ್ದಿರ ಅಲ್ಲಿ, ಅಲ್ಲೇ ಮನೆ ಬಗ್ಗೆ, ಊಟದ ಬಗ್ಗೆ, ಸುದೀಪ್ ಸರ್ ಬಗ್ಗೆ ಅದನ್ನೇ ಮಾತಾಡೋದು. ಏನೇನು ಅಡುಗೆ ಮಾಡ್ಕೊಟ್ಟಿದ್ದೀರಾ ನೀವು ನಿಮ್ಮ ಕೈಯಾರ ಅಲ್ಲಿ? ಅಲ್ಲಿ ಅಡುಗೆ ಅದು ಒಬ್ರೊಂದು ಮಾಡೋದ್ರಿ. ನಮ್ಮ ಚಪಾತಿ ಮಾಡೀನಿ, ಬರೀ ಬರೀ ಚಪಾತಿ ಚಪಾತಿ ಮಾಡೋದು, ಮೊಟ್ಟೆ ಉರಿ ಅದು, ಹ್ಮ್ ಅದನ್ನ ಅಕ್ಕಿ ಜಾನ್ವಿ ಅಂತಿದ್ರು ಅವರು. ಅನ್ನ ಸಾರು ಅವ್ರು ಚೆನ್ನಾಗಿ ಮಾಡ್ತಿದ್ರು. ಅವರು ಅನ್ನ ಸಾರು ಅವ್ರು ಮಾಡೋರು, ಚಪಾತಿ ನಾನು ಮಾಡಾಕಿ, ಸುಡೋದೇನಾದ್ರು ರಕ್ಷಿತ ಮಾಡ್ತಿದ್ರು. ಒಂದೊಂದು ಸಲ 4-5 ಮಂದಿ, ಇಬ್ಬರು ಪಾತ್ರೆ ತೊಳೋರು, 3 ಅಡುಗೆ ಮಾಡೋರು, ಉಳ್ಕೋದವರೆಲ್ಲ ಅವೆಲ್ಲ ಕ್ಲೀನ್ ಮಾಡೋದು, ಒಂದಿಬ್ಬರು ಬಾತ್ರೂಮ್ ಕ್ಲೀನ್ ಮಾಡೋರು, ಎಲ್ಲರೂ ಒಂದಿಷ್ಟು ಹಂಚ್ಕೊಂಡು ಮಾಡೋದು ನಾನು. ಸೂಪರ್. ನಿಮ್ಗೆ ಗೊತ್ತಾ, ನಿಮ್ದೊಂದು ಕಂಬಳದ್ದು, ನೀವು ಮತ್ತೆ ರಕ್ಷಿತಾ ಮಾತಾಡಿರೋ ಕಂಬಳದ ಒಂದು ಪಟ್ರಿ ಅಂತ ಒಂದು ಮಾತಾಡಿ ಕಂಬಳದ ಬಗ್ಗೆ ಮಾತಾಡಿ ಒಂದಿನ ಮಾತಾಡ್ತೀರ, ಅದು ವೈರಲ್ ಆಗಿದೆ ವಿಚಾರ ಗೊತ್ತಾ ನಿಮಗೆ? ಕಂಬಳರೇ? ಅದೇ ರೇಸು, ರೇಸ್ ಬಗ್ಗೆ ಮಾತಾಡಿದ್ರಲ್ಲ ನೀವು ಮತ್ತೆ ರಕ್ಷಿತಾ, ತುಂಬಾ ವೈರಲ್ ಆಗಿದೆ ಗೊತ್ತಾ ನಿಮ್ಗೆ ಅದು ಅಂತ? ಇದು ಗೊತ್ತಿಲ್ಲ ರೀ, ನಾನು ನೋಡಿಲ್ಲ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದು. ಹೌದ್ರಿ? ತುಂಬಾ ಜನ ನೀವು ಮತ್ತೆ ರಕ್ಷಿತಾ ಮಾತಾಡಿದ್ನ ರೀಲ್ಸ್ ಮಾಡಿದ್ದಾರೆ. ಅದು ಗೊತ್ತೇ ಇಲ್ಲ ನಿಮ್ಗೆ ಮ್ಯಾಟ್ರು? ಇನ್ನ ಗೊತ್ತಿಲ್ಲ. ಅಲ್ಲೇನು ಗೊತ್ತಾಯ್ತು ಒಳಗಡೆ ಗೊತ್ತಾಗಲ್ಲ ರೀ. ಈಗ ಏನು ಹೇಳಿಲ್ಲ ಬಂದ್ಮೇಲೆ ಎಲ್ಲೇ ಅವಕಾಶ ಸಿಕ್ಕದು. ನಿನ್ನೆ ಅಷ್ಟೇ ಅಲ್ಲಿ ಒಂದು ರಾತ್ರಿ ಶನಿವಾರ ರಾತ್ರಿ ಅಲ್ಲಿ ಹೋಟೆಲಲ್ಲಿ ಉಳಿಸಿದ್ರು. ಒಂದು ರಾತ್ರಿ ಒಂದು ಹಗಲ ರಾತ್ರಿ 8 ಗಂಟೆ 9 ಗಂಟೆ ಆಗಿತ್ತು ರೀ ಇಲ್ಲಿ ನಮ್ಮ ಮೇಡಮ್ ಅವ್ರ ಮನೆಗೆ ಬರೋದಕ್ಕೆ. ಅಷ್ಟೇ. ಕಷ್ಟಪಟ್ಟಿದ್ದೀರಾ ಮಲ್ಲಮ್ಮ, ನೀವೊಂಥರ ಎಲ್ರಿಗೂ ಸ್ಫೂರ್ತಿ ನೋಡಿ. ಯಾವಾಗಲೇ ಹೇಳ್ತಿದ್ರಿ ಕಟ್ಟಕ್ಕೆ ಬಂದು ಇಲ್ಲೇ ಉಳ್ಕೊಂಡು ಇಲ್ಲೇ ಈ ಥರ ಒಂದು ದೊಡ್ಡ ಸಾಧನೆನೇ ಮಾಡಿಬಿಟ್ಟಿದ್ದೀರಾ ನೀವು ಹೊರಗೆ ಬರುವಾಗ ನಾವೆಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ನೋಡ್ತಾ. ನಮಗೆ ತುಂಬ ಅಳು ಬಂದ್ಬಿಡ್ತು. ನಿಮಗೆ ಹೇಗೆ ಅನಿಸ್ತು ನೆನ್ನೆ ನಿಮ್ಮ ಎಪಿಸೋಡ್? ಸ್ವಲ್ಪ ಅಳು ಬಂತಲ್ರಿ, ಅಲ್ಲಿ ಎತ್ತೇವಲ್ಲ ಎಲ್ಲರೂ, ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡ್ರಿ ನಾವು ಹೊರಗೆ ಬರೋದು. ಧ್ರುವಂತ ಯಾಕೆ ನೀವೆಲ್ಲ ಅಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ? ಅವರು ನನಗೆ ಸ್ವಲ್ಪ ನಂಬಿಕೆ ಇಟ್ಟು ಮಾತಾಡೋ ಮೇಲೆ ಅಷ್ಟು ನಂಬಿಕೆ ಇಟ್ಟು ನಮ್ಗೆ ಹೇಳ್ಕೊಡೋರು. ಆಟ ತುಂಬ ಅಳ್ತಾ ಇದ್ದೇವೆ. ನಮ್ಗಾನ ಅಳು ಬಂತ್ರಿ. ಅವ್ರಕಿತ ಹಾಕಿರಸ್ತಿತ ಅವನು ಧ್ರುವಂತ ಭಾರಿ ಅದ. ಅಜ್ಜಿ ಅಂತ ನನ್ನ ಸುತ್ತಾನೆ ಅದು. ಏನು ಹೇಳ್ತೀವಿ, ಇಡೀ ಅವ್ರ ಜೊತೆ ಕಳೆದ ಟೈಮ್ ಎಷ್ಟು ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತು. ಏನನ್ನು ಹೇಳ್ಬೇಕ್ರಿ, ಚೆನ್ನಾಗಿತ್ತು. ನನಗೆ ಬಿಟ್ಟು ಉಣ್ತಿದ್ದಿಲ್ಲ, ನೀನು ಮೊಟ್ಟೆ ಮಾಡಿಕೊಡ್ಲ ನಾನು ಹಾಕಿ. ನಾವು ಇಬ್ಬರು ಅಜ್ಜಿ ಒಂದು ಜೊತೆ ಅಲ್ಲಿ ಸ್ನಾನ ಮಾಡಂಬ, ನಾವು ಒಟ್ಟಿಗೆ ಹೋಗಂಬ ತೊಳಗೆ ಕರ್ಕೊಂಡೋಗಿ ಇಬ್ಬರು ಒಟ್ಟಿಗೆ ಆಕಿ ಬೆನ್ನು ನಾವು ಉಜ್ಜಾಕಿ ನನ್ನ ಬೇಗ ಆಕಿ ಉಜ್ಜಾಕಿ ಒಟ್ಟಿಗೆ ಸ್ನಾನ ಮಾಡ್ತಿದ್ದೇವ್ರಿ. ಒಂದು 2-3 ಸಲನ ಮಾಡಿ ನೋಡ್ರಿ ಒಟ್ಟಿಗೆ. ಅವಳ ಎಲ್ಲರೂ ಫೇಕ್ ಅಂತಾರೆ. ಫೇಕ್ ಅಂದ್ರೆ ಗೊತ್ತಾ ನಿಮ್ಗೆ? ಫೇಕ್ ಅಂದ್ರೆ ಏನು ಅಂತ ಗೊತ್ತಾ? ಅಲ್ಲ, ನಾಟಕ, ಅವಳು ತುಂಬಾ ನಾಟಕ ಮಾಡ್ತಾಳೆ ಅಂತ ಹೇಳ್ತಾರೆ. ನಿಜನಾ? ನಾಟಕ ಏನಿಲ್ಲ, ಆಕಿ ಮಾತಾಡೋದೇ ಹಂಗೆ. ನಿಜವಾಗಿ ಮಾತಾಡ್ತಾ ಇರ್ತಿದ್ರೆ ಚೆನ್ನಾಗಿ. ಯಾಕೆ ಅಶ್ವಿನಿ ಅವರು ಅಷ್ಟು ರಕ್ಷಿತಾ ಅಂದ್ರೆ ಅಷ್ಟು ಸಿಟ್ಟಾಗ್ತಾರೆ, ಕೋಪ ಮಾಡ್ಕೋತಾರೆ? ಆಕೆ ಮೇಲೇನೆ ಯಾವತ್ತು ಎಗರ್ತಿರ್ತಾರಲ್ಲ ಸಿಟ್ಟಲ್ಲಿ, ಯಾಕೆ? ಅದು ಯಾಕೆಂದ್ರೆ ಅವ್ರವ್ರು ಇಷ್ಟ. ಅದು ಗೆಜ್ಜಿ ಸೌಂಡಿಗೆ ಸ್ವಲ್ಪ ಗಲಾಟೆ ಆಯ್ತು ರೀ. ಗೆಜ್ಜಿ ಸಲಗೆ ಅವರು ತಮಾಷೆಗೆ ಮಾಡಿದ್ರು. ತಮಾಷೆಗೆ ಹಂಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೋಯ್ತು ಎಲ್ಲ. ಅವರು ಸಾರಿ ಪಾರಿ ಎಲ್ಲ ಕೇಳಿದ್ರು ಆಕೆಗೆ. ರಕ್ಷಿತಂಗೆ ನಿಜ ಕನ್ನಡ ಬರುತ್ತಾ ಅಥವಾ ಆಕೆ ನಾಟಕ ಮಾಡೋದಾ? ಮೊನ್ನೆ ರಿಷಾ ಹೇಳ್ತಿದ್ರಲ್ಲ, ಜಗಳ ಎಲ್ಲ ಆಡುವಾಗ ಕಂಟಿನ್ಯೂ ಆಗಿ ಕನ್ನಡ ಕ್ಲೀನಾಗಿ ಮಾತಾಡ್ತಾರೆ, ಅದೇ ಬೇರೆ ಸುದೀಪ್ ಸರ್ ಎಲ್ಲ ಬಂದಾಗ ಭಾಷೆನೇ ಬರಲ್ಲ ಥರ ನಾಟಕ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಬರಲ್ಲ ರೀ, ಮಾತಾಡೋದು ಹಂಗೆ. ಒಂದೊಂದ್ಸಲ ಅವು ಎರಡು ಓಸು ಮಿಕ್ಸ್ ಮಾಡ್ತಾಳೆ ಆಕಿ. ಇನ್ನು ಕನ್ನಡ ಪಕ್ಕ ಬರಲ್ಲ, ಈಗ ಬರ್ಲಕತ್ತಿದ್ದು. ಸುಣಿ ಬಂದಾಗಂತೂ ಏನು ಬರ್ತೇ ಇದ್ದಿಲ್ಲ ಆಕೆಗೆ. ನಿಂತು ಅದು ಆಯಿತು ಇದು ಆಯಿತು ಇದು ಅದನ್ನೇ ಆಯಿತು ಅನ್ನಕ್ಕೆ ಈಗ ಸ್ವಲ್ಪ ಕಲ್ತಾಡ್ರಿ ಮಾತು. ನಿಮ್ಮನ್ನ ಗಟ್ಟಿ ಹಿಡ್ಕೊಂಡು ಏನೋ ಹೇಳ್ತಿದ್ರಲ್ಲ ರಕ್ಷಿತಾ ಮೊನ್ನೆ? ಅದೇ ಹತ್ಕೊಂತಿದ್ರು, ಒಳ್ಳಕತ್ತಿದ್ರು. ಅಜ್ಜಿ ಅಜ್ಜಿ ಅಂತ ಅಳಕತ್ತಿದ್ರು. ಗೊತ್ತಿ ಬರ ಎಳಗಲ್ಲ ರೀ, ನಾವು ಹೊರಗಡೆ ಬರಾಗ. ಅದೇ ತುಂಬ ಅಳಕತ್ತಿದ್ದು. ಯಾರು ಗೆಲ್ತಾರೆ ಅನ್ಸುತ್ತೆ ನಿಮಗೆ? ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಬಿಗ್ ಬಾಸ್ನ? ಯಾರು ಗೆಲ್ತಾರಂತ ಹೆಂಗೆ ಹೇಳದ್ರಿ? ಅವ್ರವ್ರ ಅದೃಷ್ಟ. ಹಿಂದಿ ಊರೇ ಇರೋಂತ ಹೆಂಗೆ ಹೆಸರು ಹೇಳಕ್ ಬರ್ತಾರೆ? ಯಾರನ್ನ ಒಬ್ರು ಗೆಲ್ತಾರೆ. ಆದ್ರೂ ಕೂಡ ನಿಮ್ಗೆ ಅನ್ಸುತ್ತಲ್ಲ ಇವ್ರು ಚೆನ್ನಾಗಿ ಆಟ ಆಡ್ತಾರೆ, ಗೆಲ್ಬಹುದು? ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಟ ಆಡ ಗೆದಿಲಕ್ಕ ಬಂದಾರ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರು ಅನ್ಲಕ್ಕೆ ಯಾರ ಹೆಸರು ಹೇಳ್ಬೇಕ್ರಿ? ಎಲ್ಲರೂ ಗೆಲ್ಲಬೇಕಂತ ಹೋಗಿರ್ತಾರ, ಯಾರು ಅದೃಷ್ಟ ಇದ್ದವ್ರು ಗೆಲ್ತಾರ. ಅದು ಹೆಸರು ಹೆಂಗೆ ಹೇಳಕ್ ಬರ್ತದ್ರಿ? ಸುದೀಪ್ ಸರ್ ನಿಮ್ಮ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು, ಪ್ರೀತಿಯಿಂದ ಮಾತಾಡಿಸ್ತಿದ್ರು, ನಿಮ್ಮ ಆಶೀರ್ವಾದ ಕೂಡ ಪಡ್ಕೊಂಡ್ರು. ಏನು ಹೇಳ್ತೀರಾ ಅಂತ ಅವ್ರ ಬಗ್ಗೆ? ತುಂಬ ಖುಷಿ ಆಯ್ತು ರೀ, ಅವ್ರು ಚೆನ್ನಾಗಿ ಮಾತಾಡೋದು ನಮ್ಗೆ ತಬ್ಕೊಂಡಿದ್ದು ತುಂಬ ಖುಷಿ ಆಯ್ತು ರೀ. ಹತ್ರದಿಂದ ನೋಡ್ತೀವೇ ಇಲ್ಲ ಅನ್ನಂಗೆ ಆಯ್ತು ರೀ. ಹೆಂಗಾರ ಅವ್ರಿಗೆ ನೋಡೋ ಭಾಗ್ಯ ಸಿಕ್ಕತ್ರಿ ನಮ್ಗೆ. ತುಂಬ ತುಂಬ ಖುಷಿ ಆಯ್ತು ರೀ.
ಹಾಡ ಬರಲ್ಲ ರೀ. ನಾನು ಅವ್ರಿಗೆ ಹಾಡ ಹೇಳಂದ್ರು, ನನಗೆ ಹಾಡ ಬರಲ್ಲ ರೀ, ಒಡ್ಗತ್ತಿ ಹೇಳ್ತೀನಿ ಅಂತ ಒಡ್ಗತ್ತಿ ಹೇಳಿದ್ರು. ಬರುತ್ತಲ್ಲ ಏನೋ ಹೇಳಿ ನೋಡೋಣ, ಏನು ಬರುತ್ತೆ ಏನು ರೀ? ಹಾಡು ಹಾಡು ಹಾಡ ಬರಲ್ಲ ರೀ ನನಗೆ. ಒಗ್ಗಟ್ಟು ಮಾತ್ರ ಬರುತ್ತೆ. ಒಗಟ್ಟು ಮಾತ್ರ ಬರೋದು. ನೋಡೋಣ, ಒಂದು 2-3 ಒಗ್ಗಟ್ಟುಗಳು ಹೇಳಿ. ನಮ್ಗೆ ಆನ್ಸರ್ ಬರಲ್ಲ, ದೇವರನ್ನೇ ಅರ್ಥನೇ ಆಗಲ್ಲ. ಸುಮ್ಮನೆ ಹೇಳಿ. ಅಲ್ಲಿ ಹೇಳಿರ್ಬೇಕಲ್ಲ, ಕೇಳಿಲ್ಲ ರೀ. ಅಲ್ಲಿ ಹೇಳಿದ್ರಿ, ಇಲ್ಲಿ ಯಾವ್ದಾರ ಒಂದು 2 ಹೇಳಿ. ಇಲ್ಲೇ ಹೇಳಂದ್ರೆ, ಆರಿ ಡಂಬರ್ ಬಂದಾರ, ಕಾರಿ ಕಂಟೆಗೆ ಇಳಿದಾರ, ಮುತ್ತಿನ ಡೇರೆ ಹೊಡೆದಾರ. ಹೇಳಿ ನೀವು ಏನು ಅರ್ಥನೇ ಆಗಿಲ್ಲ ನನಗೆ. ಹೌದಾ? ಓಕೆ, ನೀವು ಬಿಗ್ ಬಾಸ್ ಮೊದಲು ನೋಡ್ತಾ ಇದ್ರಾ? ನೀವು ಬಿಗ್ ಬಾಸ್ಗೆ ಹೋಗೋ ಮುಂಚೆ ಲಾಸ್ಟ್ ಇಯರ್ 11 ಸೀಸನ್ ಆಯ್ತಲ್ಲ, ಬಿಗ್ ಬಾಸ್ ನೋಡ್ತಾ ಇದ್ರ ನೀವು ಟಿವಿಲಿ? ಸ್ವಲ್ಪ ಸ್ವಲ್ಪ ನೋಡ್ತಿದ್ದೇವ್ರಿ. ನಮ್ಮ ಮನೆಗೆ ಟಿವಿ ಇಲ್ಲ ರೀ, ಸುಮ್ಮ ಪಕ್ಕದ ಮನೇಲಿ ನೋಡ್ತಿದ್ದೇವೆ ಸ್ವಲ್ಪ ಸ್ವಲ್ಪ. ಇವಾಗಲೂ ಟಿವಿ ಇಲ್ವಾ ನಿಮಗೆ? ಇಲ್ಲ ರೀ, ಇಲ್ಲೆಲ್ಲಿ ನಾವು ಟಿವಿ ಎಲ್ಲಿ ತೊಗೊಳ್ಯಾರ, ನಾವು ಟಿವಿ ತೊಗೊಂಡಿಲ್ಲ. ಓಕೆ. ಮತ್ತು ಅಲ್ಲಿ ನಾವು ಇವೆಲ್ಲ ಜಾಗದ ಓನರ್ ಮನ್ಯಾಗ ಅದ, ಅಲ್ಲಿ ಬಾಡಿಗೆ ಅದಾರಲ್ಲ ಅವ್ರ ಮನ್ಯಾಗ ಅದ, ಎಲ್ಲ ಕೆಲಸ ಆದಿಂದ ಸ್ವಲ್ಪ ಹೋಗಿ ನೋಡಿ ಬರೋದು. ನೀವು ತಗೊಳ್ತೀರಾ ಹೊಸದು? ಈಗಿರೋ ಊರಿಗೆ ಹೋಗತ್ತಂತ ತೊಗೊಳಲ್ಲ ರೀ. ಯಾಕೆ ಊರಿಗೆ ಹೋಗ್ತಿದ್ರಿ ಈಗ? ಅಲ್ಲ, ಇನ್ನೂ ಹೋಗಲ್ಲ ರೀ, ಇನ್ನೂ ಇರ್ತೀವಿ ಇಲ್ಲೇ. ಮತ್ತು ಊರಿಗೆ ಸೆಟ್ಲ್ ಆದಿಂದ ಒಂದು ತಗೊಂಡು ಇರೋದು ಇಲ್ಲಿ ಬೆಂಗಳೂರು ನಿಮ್ಮ ಜೊತೆ? ನಮ್ಮ ಸಣ್ಣ ಮಗ, ಸಣ್ಣ ಸೊಸಿ, ನಾವು. ಈಗ ಅವ್ರು ಇನ್ನೂ ಡಿಲಿವರಿಗೆ ಹೋಗ್ಯಾರ. ಈಗ ನಾನು ನಮ್ಮ ಮಗ ಇರೋದು. ಓಕೆ. ನೀವು ಯಾಕೆ ಬೆಂಗಳೂರಿಗೆ ಬಂದ್ರಿ? ಅದನ್ನು ನೆನಪು ಮಾಡ್ಕೊ. ನಾವು ಬೆಂಗಳೂರಿಗೆ ನಮ್ಮದು ಸ್ವಲ್ಪ ಮನೆ ಇದ್ದಲ್ಲಿ ಮನೆ ಕಟ್ಕೊಂಡೆವು. ನಮ್ಮ ಮಗನ ದೊಡ್ಡ ಮಗನ ಮದುವೆ ಆಯಿತು, 2 ಒಂದೇ ವರ್ಷ ಆಯ್ತಲ್ಲ, ಸ್ವಲ್ಪ ಸಾಲ ಆಗಿತ್ತು, ಸಾಲ ತೀರ್ಸ್ಕೊಳಕ್ಕೆ ಬಂದಿದ್ದೇವೆ ರೀ ಬೆಂಗಳೂರಿಗೆ. ಸಾಲ ಒಂದು 3-4 ಲಕ್ಷ ಆಗಿತ್ತು ರೀ ಅವಾಗ. ದೊಡ್ಡ ಮಗನ ಮದುವೆ ಮನಿದು ಒಂದು 3-4 ಲಕ್ಷ ಆಗಿತ್ತು ರೀ. ಅದು ಸರಿಯಾಗಿ ಅಲ್ಲಿ ಬೆಂಗಳೂರು ಊರಾಗಿದ್ರ ಅಲ್ಲಿ ಮುಟ್ಟಲ್ಲ ಊಟಕ್ಕೆ, ನಮ್ಮ ಇದಕ್ಕೆ ಅಷ್ಟೇ ಅವ್ರ ಸಾಲ ಹಂಗೆ ಕುಂದ್ರತ ಬೆಂಗಳೂರಿಗೆ ಕಿತ್ಕೊಂಬಂದೇವ್ರಿ ಹೊಸರು. ಅವ ಸಣ್ಣ ಮಗನ ಸಾಲಿ ಬಿಡಿಸಿ ಕರ್ಕೊಂಬಂದೇವ್ರಿ. ಓಕೆ. ಇವಾಗ ನಿಮಗೆ ಅಳು ಬಂತು ಮೊನ್ನೆ, ನಾನು ಓದಬೇಕಿತ್ತು, ನಮ್ಮನ್ನು ಓದಿಸ್ಲಿಲ್ಲ ಅಂತ ನೀವು ಹೇಳ್ಕೊಂಡಾಗ್ಲೂ ನಮಗೆ ತುಂಬ ಬೇಜಾರಾಯಿತು. ಕೆಲವ್ರಿಗೆ ಎಷ್ಟು ಕಷ್ಟ ಇರುತ್ತೆ ನೋಡಪ್ಪ, ಓದೋಕ್ಕೂ ಆಗಲಿಲ್ಲ ಅಂತ ಹೇಳಿ. ಕೆಲವರಿಗೆ ಓದು ಅಂದ್ರೂ ಓದಲ್ಲ ಕೆಲವ್ರ ಮನೇಲಿ. ಏನು ಅನಿಸುತ್ತೆ ನಿಮ್ಗೆ ಇದನ್ನು ನೋಡುವಾಗ? ನಿಮ್ಗೆ ಅವ್ರ ಜೊತೆ ಎಲ್ಲ ಓದೋರಿದ್ರು, ಅದೇ ಒಂದು ಕಷ್ಟ ಆಗ್ತಿತ್ತು. ಅದೇ ಒಂದು ಕಷ್ಟ ಆಗ್ತಿತ್ತು ನನಗೆ. ಏನು ಬೈಕೊಂಡ್ರ ನಿಮ್ಮ ಅಪ್ಪ ಅಮ್ಮಂಗೆಲ್ಲ? ಬೈಕೊಂಡ್ರೆ ಏನು ಪ್ರಯೋಜನ ರೀ? ಈಗ ಎಲ್ಲ ಮುಗಿದ ಹೋಗ್ಯದ ನಮ್ಮ ಇದನ್ನೇ. ಅವ್ರಿಗೆ ಬೈಕೊಂಡ್ರೆ ಅವಾಗ ನಮ್ಗೆ ಅವಾಗ ಕಷ್ಟ ಐತಲ್ಲ ನಮ್ಗೆ. ಅವಾಗ ಅವ್ರ ಕೈ ನಾವು 2 ಗಂಡು ಮಕ್ಕಳು, ನಾವು 4 ಜನ ಹೆಣ್ಮಕ್ಳು, ಅಷ್ಟು ಜನ ಸಾಕ್ಬೇಕಲ್ರಿ. ಮತ್ತು ಅವಾಗ ಯಾರಿಗಂತ ಸಾಲಿಗೆ ಕಲಿಸ್ತಾರೆ ಅಲ್ಲ. ಅಲ್ಲಿ ನೀವು ಕೇಳ್ಕೊಂಡಿಲ್ಲ ಯಾವತ್ತು ನಾನು ಓದಬೇಕು ನಿಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ? ಇಲ್ಲ ರೀ, ನಾವು ಸಣ್ಣವ್ರಕ್ಕೆ ನಮ್ಮ ಮನೆಗೆ ಹೊಳ್ದಾಗ ದನ ಎಮ್ಮಿಗಳಿದ್ದು, ಅವು ಕಾಯೋದು, ಮೇವು ತರೋದು, ಹೊಲಕ್ಕೆ ಹೋಗೋದು, ಜೋಳದ ಹೊಲಕ್ಕೆ ಅಕ್ಕಿ ಹೊಡಿಯೋದು ಬರೋದು, ನಮ್ದು ಇದನ್ನೇ ಒಂದು ಜೀವನ ಆಗಿಬಿಟ್ಟಿತ್ತು ರೀ. ಅವಾಗ ನಮಗೆ ಬಡತನ ಅದು, ಎಲ್ಲಿ ಸಾಲಿಗೆ ಹೋಗೋದು ಆಗ್ತದೆ ರೀ. ಹಂಗಾಗಿ ನಮ್ಗೆ 15 ವರ್ಷಕ್ಕೆ ಮದುವೆ ಆದ್ರಿ ನೀವು? 15 ವರ್ಷಕ್ಕೆ. ದೊಡ್ಡವರಾದ್ರೂ ಒಬ್ಬೊಬ್ಬರು ಹೆಣ್ಮಕ್ಳಿಗೆ ವರ್ಷಕ್ಕೆ ಏನಿರಲ್ಲ, ಬರೀ ತಿನ್ನು ಸ್ಕೂಲ್ಗೆ ಹೋಗು ಮಾತ್ರ ಇರುತ್ತೆ ನಮ್ಗೆ. ನೀವು 15 ವರ್ಷಕ್ಕೆ ನಿಮ್ಮ ನೋಡ್ಕೊಂಡ್ರು ಹೇಗಿತ್ತು ಆ ದಿನಗಳು? ಚೆನ್ನಾಗಿ ನೋಡ್ಕೊಂಡ್ರಿ. ಸ್ವಲ್ಪ ಸ್ವಲ್ಪ ಇದು ಆದ್ರೆ ಅವರು ಏನಾಗಿತ್ತು ಅವ್ರಿಗೆ? ಅದೇ ಕುಡಿದು ಆರಾಮಿಲ್ಲ. ಅವ್ರಿಗೆ ಎಷ್ಟು ವರ್ಷ? ನಿಮಗೆ 15 ಅಂದಾಗ ಅವ್ರಿಗೊಂದು 25 ವರ್ಷ ಆಗಿರ್ಬೋದು ಅವ್ರಿಗೆ. 10 ವರ್ಷ ಮಕ್ಕಳದು. ಎಷ್ಟು ಕಷ್ಟಪಟ್ಟು ಅವ್ರನ್ನ ಸಾಕ ಪಡಿ ಕಷ್ಟ, ನಮ್ಮಂಥ ಕಷ್ಟ ಯಾರಿಗೆ ಬರಬಾರ್ದು. ಸಾಕೋಸ್ಕರ ಆ ಮತ್ತು ಅದೇ ಹೇಳಿದೆ, ನಮ್ಮ ಎಲ್ಲರೂ ಕಲಿಸಿದ್ರು, ಅದೇ ಎಲ್ಲಾರ್ದಂತ ಬದುಕಿದ್ ನೋಡಿ.
ಜಂಪರ್ ಹುಲಿಗೆ ನಾವು ಚೂಣಿ ಕಲಿಯೋಕೆ 15 ರೂಪಾಯಿಗೆ 2 ಜಂಪರ್ ಹೋದ್ರೆ 15 ರೂಪಾಯಿ. ಆಮೇಲೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಏರಿದೆ 25 30. ಈಗ 120 ರೂಪಾಯಿ ಆಗಿದೆ ಜೋಡಿ ಹೊಲ್ಯಾಕೆ. ಅಟ್ರಾಗ ಸಂಪಾದನೆ ಮಾಡಿ ಮಾಡಿ ಮಗನ ಮದುವೆ ಮಾಡಿ ಆ ಸಾಲದಿಂದ ಇಲ್ಲಿ ಬೆಂಗಳೂರಿಗೆ ಬಂದೆ ನೋಡಿ. ಯಾವಾಗ ರೀ? ಈಗ ರೀ ಈಗ ಒಂದು ಎಲ್ಲ ಬಡ್ಡಿ ಪಡ್ಡಿ ಕೂಡ ಒಂದು 4-5-6 ಲಕ್ಷ ಆಗ್ಬೋದು. ಬಡ್ಡಿನೇ ಬೈ ಅದೊಂದು ನಮ್ಮ ಮೇಡಮ್ ಅವ್ರ ಪುಣ್ಯ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಿಮ್ಮನ್ನ? ನಮ್ಗೆ ಇಲ್ಲ ರೀ, ಕೆಲಸದವ್ರ ಥರ ಯಾವಾಗೂ ನೋಡ್ಕೊಂಡಿಲ್ಲ ನಮ್ಮನ್ನ. ಒಟ್ಟು ನಮ್ಮ ಮನೆಯವ್ರು ಅಲ್ಲಿಗೆ ಯಾಕೆ ಬರ್ತಾ ಇದ್ರು? ಅವರು ಬಟ್ಟೆ ಹೊಲ್ಸಕ್ಕೆ ಬರ್ತಿದ್ರು ಅವರು. ಹಂಗಾಗಿ ಪರಿಚಯ. ಅವ್ರದ್ದೊಂದು ಲೆಮನ್ ಟೀ ಮಾಡಿ ತೆಗೆದಿದ್ದಕ್ಕೆ ನನಗೆ ಈ ಲೆವೆಲ್ಗೆ ತಂತು ನೋಡಿ. ಲೆಮನ್ ಟೀ ನಿಮಗೆ ಕುಡಿಯೋಕ್ಕೂ ಇಷ್ಟನಾ? ನಮ್ಮ ಮೇಡಮರಿಗೆ ಇಷ್ಟ ರೀ. ಅವರು ಇದು ಹಾಲು ಹಾಕಿದ್ದು ಕುಡಿಯಲ್ಲ ರೀ ಅವರು. ಲೆಮನ್ ಟೀ ಅವ್ರು ಕುಡಿತಾರೆ ನಮ್ಮ ಮೇಡಮ್ಮರು. ಅಂದ್ರೆ ನಾನು ಬೇಕ್ರಿಗೆ ಹೋಗಿ ತರೋದು ನಾನು. ಅದು ನನಗೆ ಅನ್ನಕ್ಕೆ ಬರ್ತಿದ್ದಲ್ಲ ಅಲ್ರಿ, ಹಂಗಾಗಿ ಅವ್ರು ಹಿಡಿಯೋ ಅದೇ 1-2 ಸಲ ಅದು ನಿಂಬೆಹಣ್ಣು ಹಾಕಿ ಮಾಡಿಕೊಡ್ತಾರಲ್ರಿ, ಆ ಟೀ ಕುಡ್ರಿ ಹಾಕ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡ್ರಿ. ಅವರು ನಿಂಬೆಹಣ್ಣ ಸಕ್ರೆ ಏನೇನು ಹಾಕಿ ಮಾಡ್ತಿರ್ಕೊ ಆ ಟೀ ಅಂತ ಕುಡ್ರಿ ಅಂತ ಹೋಗಿದ್ದೆ ಮೊದಲ. ಮತ್ತು ಆಮೇಲೆ ಅದೇ ಲೆಮನ್ ಟೀ ಅನ್ನೋದಕ್ಕೆ ಒಂದು ಸ್ವಲ್ಪ ತಪ್ಪು ಅಂದ್ನಲ್ರಿ, ಅದೇ ಇದು ಈಡೆ ಮಾಡಿ ಹಾಕ್ಬಿಟ್ರಿ. ಅದೇ ವೈರಲ್ ಆಯ್ತು. ಹಂಗೆ ಕಮ್ಮಿಟ್ಟು ಹಾಕ್ಲಕತ್ತಾರ. ಮಲ್ಲಮ್ಮನ ಕರ್ಕೊಂಡು ಮಾಡಿ ಚೆನ್ನಾಗಿರ್ತಂತ ಕಮ್ಮಿಟ್ಟು ಹಾಕ್ಲಕತ್ತಾರಂತ ನಮ್ಮ ಮೇಡಮ್ಮರಿಗೆ ಕೇಳ್ದ ಮನೋಜ್, ಮಲ್ಲಮ್ಮನ ಕರ್ಕೊಂಡು ಹಿಂಗೆ ಮಾಡಿರಿ ಹೆಂಗತ್ತಂದ ನಮ್ಮನ್ನ ಕೇಳಿದ್ರು. ನಾವು ಮಾಡ್ರಿ ಅಂದೆ. ನಾವೇನು ಅದೇನು ತಪ್ಪು ಮಾಡ್ತೀವಿ, ಸುಮ್ಮ ಮಾತಾಡೋದು ಮಾಡ್ರಿ ಅಂತಂದೆ. ನಮ್ಮ ಮಕ್ಕಳಿಗಿನ ಕೇಳಿದ್ರು, ಅವು ಮಾಡ್ರಿ ಅಂತ ನಮ್ಮ ಮಕ್ಕಳು. ಅಲ್ಲಿಂದ ಶುರು ಆಯ್ತು ನೋಡಿ. 2 ವರ್ಷ ಆಯ್ತು ರೀ ಅದು ಮಾಡಕತ್ತಿ. ಇದು ಈಡೆ ಆಯಿತು. ಹಸ್ಬೆಂಡ್ ತೀರ್ಕೊಂಡ್ರು, 2 ಮಕ್ಕಳು ನಿಮಗೆ ಜವಾಬ್ದಾರಿಗೆ ಬಂದವು. ಅವ್ರನ್ನ ಓದಿಸಿದ್ರಾ? ಸ್ವಲ್ಪ ಆದರೂ ಓದಿಸಿದ್ರಾ? ಆ್ಯಂಡ್ ಅವ್ರಿಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ, ನಮ್ಮಮ್ಮ ಇಷ್ಟು ಕಷ್ಟಪಟ್ಟು ನಮ್ಗೆ ಸಾಕಿದ್ದಾರೆ. ಈಗ ನಿಮ್ಮನ್ನು ಕಷ್ಟಪಟ್ಟು ಸಾಕಿರೋದ್ರಿಂದ ನನ್ನ ಪ್ರಕಾರ ಅವ್ರು ನಿಮ್ಗೆ ನೋಯಿಸಲೇಬಾರ್ದು ಮನಸ್ಸು. ಹೇಗೆ ನಿಮ್ಗೆ ನೋಡ್ಕೊಳ್ತಾರೆ ಅವರಿಬ್ಬರು? ನೋಡ್ಕೊತಾರೆ ಬಿಡಿ, ಇಬ್ಬರು ಚೆನ್ನಾಗಿ ನೋಡ್ಕೊತಾರೆ. ಏನೆಲ್ಲ ಕಷ್ಟಪಟ್ಟಿದ್ರು ಎಲ್ಲೂ ಹೇಳಲಿಲ್ಲ. ನಾನು ಇಲ್ಲಿ ಹೇಳ್ತೀನಿ ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನೇನು ಅವಮಾನಗಳು? ಎಲ್ಲ ಅವಮಾನ ಆದದ್ದು ಏನು ಹೇಳ್ಬೇಕ್ರಿ? ಅಂಥದ್ದೆಲ್ಲ ಹೇಳಿ ಏನು ಸುಮ್ಮನೆ ಅಲ್ಲ. ಅದು ನೀವೀಗ ಎಲ್ಲ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ನೋಡ್ತಾರೆ ಮಲ್ಲಮ್ಮ, ಅದಕ್ಕೆ ಕೇಳ್ತಾ ಇರೋದು ನಾನು. ತುಂಬ ಕಷ್ಟಪಟ್ಟಿಬಿಡ್ರಿ ನಮ್ಮ ಯಜಮಾನದಿಂದ. ನಮ್ಮ ಅಕ್ಕರ್ದಿಟ್ಟು ಆಸರು ಅವ್ರಿ ನಮ್ಮ ಖಾರ ಜೋಳ ಬ್ಯಾಳಿ ಕಾಳು ಮಕ್ಕರು ಇದ್ದವರು ಇಬ್ಬರಿಗೆ ಒಂದೇ ಮನೆ ಕೊಟ್ಟತಾರೆ ಹೆಂಕಂಚಿಗೆ. ಅವ್ರು ಇಷ್ಟು ಕೊಡೋರು, ತವ್ರ ಮನೆಯವ್ರು ಇಷ್ಟು ಕೊಟ್ಟರು. ನಾವು ನಮ್ಮ ಖಾರ ಮೊದಲು ಮಾಡಿ ಕುಟ್ಟಿ ಕಳ್ಸ್ಯಾರ ನಮ್ಮ ಅಕ್ಕರು. ನಮ್ಮ ಅಮ್ಮ ಹೋದ್ಮೇಲೆ ನಮ್ಮ ಅಕ್ಕರೇ ನಮ್ಗೆ ತಾಯಿದೇರು ಆಗಿಬಿಟ್ಟಿದ್ರು. ನೋಡ್ತಾರೆ. ಅವ್ರಿಗೆ ಹೇಳಿ ಬಂದಿದ್ದೆ ರೀ. ಯಾರಿಗೆ ಹೇಳಿದ್ದಿಲ್ಲ ಅವ್ರಿಗೆ ನಮ್ಮ ಅಕ್ಕರಿಗೆ ಹೇಳಿ ನಾ ಬಿಗ್ ಬಾಸ್ ಓದ್ತೀನಿ ಅಂತ ಹೇಳಿದ್ರು. ಹೋಗಿ ಬಾ ಅಂತ. ಹಾಂ ನಂಬಿದ್ರು ಅವ್ರು. ಹೋಗಿ ಬಾ ಅಂತ ನಂಬಿದ್ರು. ಯಾರು ನಿಮಗೆ ಇಷ್ಟ ಆಗ್ತಿದ್ರು? ಗಿಲ್ಲಿಗೆ ಅವಾಗವಾಗ ಗಿಲ್ಲಿ ಮತ್ತೆ ನಿಮ್ಮಿಬ್ಬರದು ಕ್ಯೂಟ್ ಜಗಳ, ಅಂದರೆ ಒಂದು ತುಂಟಾಟದ ಜಗಳ ಇರ್ತಿತ್ತು ನಿಮ್ಮಿಬ್ಬರದು. ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ ಹೇಳಿ? ಅವನು ಒಳ್ಳೆಯವ್ರಿ, ಚೆನ್ನಾಗಿ ಮಾತಾಡೋ ಗಿಲ್ಲಿ. ನಾವು ಸುಮ್ಮನೆ ತಮಾಷೆ ಮಾಡೋರು. ತಮಾಷೆ ಮಾಡೋರು. ಮಲ್ಲಿ ಅನ್ನೋರಿ, ನೀನು ಲವ್ ಮಾಡ್ತೀನಿ ಅನ್ನವ, ನನ್ನ ಮಕ್ಕಳು ಬಂದಿನ ಸೊಂಟ ಮುರಿತಾರೆ ನೋಡು ಅಂತ ನನಗೆ ಜಗಳ ಮಾಡೋಕ್ಕೆ. ಅವ ತುಂಟಾಟ ಅಂತು ರೀ, ಕಾಮಿಡಿ. ಕಾಮಿಡಿ ಸೀರಿಯಸ್ ಆಗೆ ತೋತಿಲ್ಲ. ನಾನು ಸೀರಿಯಸ್ ಆಗೆ ತೋತಿಲ್ಲ. ಒಂದು ಸಲ ಕಾಮಿಡಿಯಾಗ ಮಾಡ. ನಂಗೆ ಗೊತ್ತಿರೋಂಗೆ ಮಲ್ಲಮ್ಮಂಗೆ ಐ ಲವ್ ಯು ಅಂದರೆ ಆಗಲ್ಲ. ಯಾಕಾಗಲ್ಲ ನಿಮಗೆ ಐ ಲವ್ ಯು ಅಂದರೆ? ಯಾರು ನಿಮ್ಗೆ ಅದನ್ನು ಐ ಲವ್ ಯು ಅಂತ ಹೇಳಿದ್ರೆ ಯಾರು ನಿಮ್ಗೆ ಅಷ್ಟು ಏನೋ ವಿರುದ್ಧವಾಗಿ ಏನೋ ಹೇಳ್ಕೊಟ್ಟಿದ್ದಾರಾ ಹೆಂಗೆ ಅಂತ ಹೇಳಿ? ಇಲ್ಲ, ವಿರುದ್ಧಾಗ ಏನೋ ಕೊಟ್ಟು ನಮ್ಗೆ ಅದನ್ನು ಇಷ್ಟ ಆಗಲ್ಲ. ಯಾಕೆ? ಈಗ ನಾನು ನಿಮ್ಗೆ ಐ ಲವ್ ಯು ಅಂದೆ, ನೀವು ನಡೀತದ ಬಿಡಿ. ಹೆಣ್ಮಕ್ಳು ಹೇಳಕ್ಕ, ನಾವು ಗಂಡು ಮಕ್ಳು ಹೇಳಿದ್ರೆ ಆಗಲ್ಲ. ಯಾಕೆ? ಐ ಲವ್ ಯು ಅಂದ್ರೆ ಏನ್ ಗೊತ್ತಾ? ಲವ್ ಮಾಡ್ತೀನಿ ಅಂದಂಗ. ಲವ್ ಅಂದ್ರೆ ಕನ್ನಡದಲ್ಲಿ ಪ್ರೀತಿ ಇಲ್ಲ, ಲವ್ ಅಂತ ಅಂತಾರೆ. ಪ್ರೀತಿ ಅಂದ್ರೆ ಪ್ರೀತಿ ಮಾಡ್ತೀವಿ ಅನ್ಬೇಕ್ರಿ. ಲವ್ ಅಂದ್ರೆ ನಮ್ಮ ಕಡೆ ಸ್ವಲ್ಪ ಬೇರೆ ತಿಳ್ಕೊಂತಾರೆ. ನಾನು ಹೇಳ, ಅದು ನಿಜವಾಗ್ಲೂ ಹೆಂಗೆ ಗೊತ್ತಾ? ಐ ಲವ್ ಯು ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಇಂಗ್ಲೀಷಲ್ಲಿ ಐ ಲವ್ ಯು. ನಿಮ್ಮ ಕಡೆ ಲವ್ ಅಂದ್ರೆ ಏನು?
ಲವ್ ಅಂದ್ರೆ ಏನಂತ ಹೇಳ್ಕೊಂಡು ನಮ್ಗೆ ಗೊತ್ತೇನಿಲ್ಲ ಅದು, ಅದ್ರ ಮಾಹಿತಿನೇ ಗೊತ್ತಿಲ್ಲ ನಮ್ಗೆ. ಮಾಹಿತಿನೇ ಅದೇನ ಹೂ ಕೊಟ್ಟು ಲವ್ ಅಂತಾರಲ್ರಿ, ಅದು ನಮ್ಗೆ ಇಷ್ಟ ಆಗಲ್ಲ. ಹಾಂ, ಹೂ ತರಬೇಕಿತ್ತು ನಿಮಗೆ. ಇಲ್ಲ ನೀವು ಕೊಟ್ಟು ತೋತಿದ್ದೆ ಬಿಡು, ನೀವು ಕೊಟ್ಟರು ತೊಗೊಂತಿದ್ದೆ. ನಿಮ್ಗೆ ತುಂಬಾ ಫ್ಯಾನ್ಸ್ ಇದಾರಪ್ಪ, ತುಂಬಾ ಅಭಿಮಾನಿಗಳು, ನಿಮ್ಮನ್ನ ಪ್ರೀತಿ ಮಾಡೋರು ತುಂಬಾ ಜನ ಹುಡುಗರು ಇದ್ದಾರೆ. ಅವರೆಲ್ಲ ಬಂದು ಈಗ ಕೊಟ್ಟರು ತಗೋತೀರಾ? ಈಗ ಕೊಟ್ಟರು ತಗೋತೀವಿ. ಯಾಕೆ ನೀವು ಮತ್ತೊಂದು ಗೊತ್ತಾ, ನಿಮ್ಮಲ್ಲಿ ಎಲ್ಲ ಇತ್ತು, ನೀವು ಮಾತಾಡ್ತಿದ್ರಿ, ನಿಮ್ಮಲ್ಲಿ ಶಕ್ತಿ ಇತ್ತು, ಚೆನ್ನಾಗಿ ಆಟ ಆಡ್ತಿದ್ರಿ. ಯಾಕೆ ನೀವು ನಮ್ಗೆ ಕಾಣಿಸ್ಕೊಳ್ಳಿಲ್ಲ ಅಷ್ಟಾಗಿ ಬಿಗ್ ಬಾಸ್ ಮನೆಯಲ್ಲಿ? ಅಂದ್ರೆ ಯಾಕೆಲ್ಲ ನಿಮ್ಗೆ ಅಂದ್ರೆ ನಿಮ್ಮನ್ನ ಚೆನ್ನಾಗಿ ಅಂದ್ರೆ ಎಲ್ಲ ಅಮ್ಮ ಅಮ್ಮ ಅಂತಾನೆ ಪ್ರೀತಿ ಕೊಟ್ಟು ನಿಮ್ಗೆ ಸ್ವಲ್ಪ ಜಾಸ್ತಿ ಅವ್ರು ಇದ್ ಮಾಡ್ಲಿಲ್ವಾ ಅಂತ, ನಿಮ್ಮ ಹತ್ರ ಯಾರು ಜಗಳಕ್ಕೆ ಬರ್ಲಿಲ್ವಾ ಅಂತೆಲ್ಲ? ಜಗಳಕ್ಕೆ ಬರ್ಲಿಲ್ಲ ಯಾರು. ನಾನಾಗೆ ಏನೋ ನಾನು ತೊಗೊಳಕೋದ್ರೂ ಜಗಳಕ್ಕೆ ಬರ್ತಿಲ್ಲ ಅವ್ರು. ಹೌದಾ? ಸಾರಿ ಅಮ್ಮ ಅಂತ ಗಪ್ಪಾಗಿ ಹೋಗೋರು. ಏನು ಜಗಳಕ್ಕೆ ಹೋಗ್ತಿರ ಅವ್ರು ಕೂಡ. ಆ ಗಿಲ್ಲಿ ಜೊತೆ ಒಂದು ಸ್ವಲ್ಪ ಒಂದು ಜರ ವಾದ ಆಯ್ತು, ಕಾವ್ಯನ ಜೊತೆ ಒಂದು ಜರ ವಾದ ಆಯ್ತು, ಆಯ್ತು ಅಷ್ಟೇ. ರಿಷಾ ಬಗ್ಗೆ ಏನು ಹೇಳ್ತೀರಾ? ರಿಷಾ ಬಗ್ಗೆ ನಾಕಿನ್ನು ಒಳ್ಳೆ ಅಂದ್ರೆ ಮಾಡೋರು ಕೂಡ ಮಾಡ್ತೀರಿ ಜಗಳ. ನಮ್ಮ ಕೂಡ ಅಂತ ಯಾರು ಮಾಡಿಲ್ಲ ರೀ, ಸುಳ್ಳೆ ಹಂಗೆ ಅನ್ಬೇಕು. ನಮ್ಮ ಕೂಡ ಅಮ್ಮ ಅಂತ ಎಲ್ಲರೂ ಪ್ರೀತಿಲಿಂದ ಮಾತಾಡೋರು. ಶಿವರಾಜ್ ಅವನು ಒಳ್ಳೆಯವ್ರು. ಅವನಿಗೆ ಅಮ್ಮಗೆ ಹಾಟ್ ಕೊಡ್ತೀನಿ ಅಂತ ಅವ ಹಾಟ್ ಕೊಟ್ಟರೆ ನನಗೆ. ರಾಶಿಕಾ ಬಗ್ಗೆ ಏನು ಹೇಳ್ತೀರಾ? ರಾಶಿಕಾ ಎಲ್ಲರೂ ಒಳ್ಳೆಯವರಲ್ಲಿ, ಯಾರ ಬಗ್ಗೆ ಏನು ಹೇಳಪ್ಪಲೇನಿಲ್ಲ, ಎಲ್ಲರೂ ಚೆನ್ನಾಗೆ ಮಾತಾಡೋರು. ನಮ್ಮ ಮೈ ತಗೊಳಕ್ಕೆ ಮುಂದೆ ಹೋಗ್ತೀನಿ ಅಂದ್ರೆ ಬಿಡೋರು, ಹೋಗಮ್ಮ ಅನ್ನೋರು. ನಾನು ಬೇಕಾದ್ರೆ ಜಗಳ ತಕ್ಕೋತಾರ ನಮ್ಮ ಮುಂದೆ ಹೋಗ್ತೀನಿ ಇದಕ್ಕೆ ಸ್ನಾನ ಮಾಡಕ್ಕಂದ್ರೆ ನೀವು ಹೋಗಮ್ಮ, ನೀವು ಓದಿನ ನಾವು ಮಾಡ್ತೀವಿ ಅನ್ನೋರು. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಊಟ ಚೆನ್ನಾಗಿ ಸಿಗ್ತು ಬಿಡ್ರಿ, ಊಟ ಚೆನ್ನಾಗಿ ಏನು ಕಳಿಸ್ತಿಲ್ಲ. ಚೆನ್ನಾಗಿ ಅಕ್ಕಿ ಚಲೋ ಕಳ್ಸೋರು, ಎಣ್ಣೆ ಕಳ್ಸೋರು, ಗೋಧಿ ಹಿಟ್ಟು, ಹಣ್ಣು ಎಲ್ಲ, ಕಲ್ಲಂಗಡಿ ಹಣ್ಣು ಹಾಂ ಅದನ್ನು ಕಳಿಸ್ತಿದ್ರು. ಆದ್ರೆ ನಮ್ಗೆ ಅವರು ನಾವು ಅವ್ರು ಜಂಟಿಯಾಗ ಬಂದಿತ್ತಲ್ರಿ, ಅವ್ರಿಗೆ ಬಂದಿತ್ತು. ಅಲ್ಲಿ ಅವ್ರು ಹಂಗೆ ಅವ್ರದ್ದು ಇವ್ರು ಹಂಚ್ಕೊಂಡು ಉಣಂಗೆ ಇದ್ದಿಲ್ಲ ರೀ. ನಮ್ಗೆ ಸಪ್ರೇಟ್ ಮಾಡ್ತಿದ್ರು, ಅವ್ರಿಗೆ ಸಪ್ರೇಟ್ ಮಾಡ್ಕೊತಿದ್ರು. ಅವರು ಹಂಗೆ ಹಂಚ್ಕೊಂಡು ಉಣಂಗೆ ಇದ್ದಿರ್ಲಿ ಅಲ್ಲಿ. ಅವತ್ತೆಲ್ಲ ಬಂದು ಒಂದಿನ ಫುಲ್ ಕ್ಲೋಸ್ ಮಾಡ್ಬಿಟ್ಟು ನಿಮ್ಮನ್ನೆಲ್ಲ ಹೊರಗೆ ಕರ್ಕೊ ಬಂದ್ರಲ್ಲ, ಅವತ್ತು ಹೆಂಗ್ ಅನಿಸ್ತು ನಿಮ್ಗೆ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದು? ಭಯ ಆಗಿತ್ತು ಅವತ್ತು? ಏನಾಗಿತ್ತು? ಏನೇನು ಮಾತಾಡ್ಕೊಂಡ್ರಿ ನೀವೆಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ? ನಮ್ಗೆಲ್ಲನೂ ಬೇರೆ. ಯಾಕೆಂದ್ರಿ ಏನ ಪರ್ಮಿಷನ್ ತೋಡಿದ್ದಲ್ಲ ಅಂತ ಹೇಳಿದ್ರಿ ಅವ್ರಿಗೆ. ಅವಾಗೇನು ನಮ್ಗೇನು ಗೊತ್ತೇ ಇಲ್ರಿ, ಯಾಕೆ ಕರ್ಕೊಂಡು ಹೋಗ್ತಾರ ಯಾಕಿಲ್ಲ. ಪೊಲೀಸರದ್ದು ಎಲ್ಲ ಬಂದಿದ್ರು, ಅವರೆಲ್ಲ ಕೂನ ಹಿಡಿದ್ರು ನಮ್ಗೆ ಅಲ್ಲಿ. ಮಲ್ಲಮ್ಮ ಅಂತ ಮಾತಾಡ್ಸ್ತಿರಲ್ಲಿ. ಈಗೆಲ್ಲ ಬಂದು ಮಾತಾಡ್ಸ್ತಾರಲ್ಲ ನಿಮ್ಗೆ ಖುಷಿಯಿಂದ? ಖುಷಿ ಆಗ್ತದ್ರಿ. ಹೆಂಗೆ ಖುಷಿ ಆಗಲ್ಲ? ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದು ಖುಷಿ ಆಗಲ್ಲ ರೀ. ಯಾರಿಗೆ ಖುಷಿ ಆಗಲ್ಲ ಹೇಳ್ರಿ? ನೋಡಿದೀರಾ ನೀವು ಹೆಂಗಿದ್ದಾರೆ ಅಂತ? ಯಾರ್ರಿ ಬಿಗ್ ಬಾಸ್? ಅದೇ ಸುದೀಪ್ ಸರ್ ಅಲ್ಲ. ಹೌದು, ಇನ್ನೊಬ್ರು ಬೇರೆ ಯಾರು ಅಂತಾರೆ, ಅವ್ರಿಗೆ ನೋಡಿಲ್ಲ ರೀ. ಇಲ್ಲ ಒಂದ್ಸಲ ಹೋಗಿದ್ದಾರೆ, ಫಸ್ಟಿಗೆ ಹೋಗಿದ್ದ ಅವರೇ ಹೇಳ್ಕೊಡ್ತಾರಂತಂದ್ರು. ಎಲ್ಲಿ ಆಫೀಸಿಗೆ ಕರ್ಕೊಂಡು ಹೋಗಿದ್ರು ಅವರಿಗೆ. ಇವರೇ ಬಿಗ್ ಬಾಸ್ರು, ಸುದೀಪ್ ಸರ್ಗೆ ಹೇಳ್ಕೊಡೋರು ಇವರೇ ಅಂತಂದರು. ನೋಡಿದ್ರಿ ಅವ್ರು ಭೇಟಿಯಾಗಿನ. ಹೆಂಗಿದ್ದಾರೆ ನೋಡೋಕ್ಕೆ ಅವರು? ಸ್ವಲ್ಪ ಎತ್ತರೆ ನಿಲ್ಲ ರೀ, ಅಷ್ಟೇ ಸರಿಯಾಗಿ ಅದಾರಲ್ಲ. ಅವರೇ ಬಿಗ್ ಬಾಸ್ ಅಂದ್ರೆ. ನನ್ನ ಪ್ರಕಾರ ಬಿಗ್ ಬಾಸನ್ನು ನೋಡಿದಂಥವ್ರು 11 ಸೀಸನಲ್ಲಿ ಯಾರು ಬರೀ ವಾಯ್ಸ್ ಅಷ್ಟೇ ಕೇಳಿರೋದು. ನೀವೊಬ್ಬರೇ ಬಿಗ್ ಬಾಸ್ನ ತೋರಿಸಿರೋದು ಹಂಗಾರೆ ಈ ಟೀಮ್ ಅವರು, ಕಲರ್ಸ್ ಅವ್ರು ನಿಮ್ಗೆ ಮಾತ್ರ ಅಲ್ವಾ? ಬೇರೆ ಯಾರು ನೋಡಿಲ್ಲ? ಏನೋ ಗೊತ್ತಿಲ್ಲ ರೀ ಅದು, ನಮಗೆ ಮಾತ್ರ ಅಲ್ಲಿ ಹೇಳಿದ್ರು ಅವರು. ಇವರೇ ಬಿಗ್ ಬಾಸ್ರು, ಸುದೀಪ್ ಸರ್ಗೆ ಇವರೇ ಹೇಳ್ಕೊಡೋರು ಅಂತ ಹೇಳಿದ್ರು. ಏನು ಹೇಳ್ಕೊಡೋದಂತ? ಅಲ್ಲೆಲ್ಲ ಇದು ಅಂತೇಳಿ ಏನು ಹೇಳ್ಕೊಡ್ತಾರೆ ಯಾರಿಗೆ ಗೊತ್ತ್ರಿ? ಇವ್ರು ಅಂತ ಹೇಳಿದ್ರು, ನನಗೆ ಏನು ಗೊತ್ತ್ರಿ. ನಿಮ್ಮಂಗ ಒಬ್ರು ಇದ್ರು ಅಲ್ಲಿ ಹುಡುಗಿ, ಅವ್ರು ಹುಡುಗಿನೂ ಇದ್ರು, ಅವರು ಇದ್ರು. ಅದಕ್ಕೆ ನೀವು ಬೈರಿ ನೋಡಮ್ಮ, ಇವ್ರು ನಿಮ್ಮ ಶಶಿ ಥರ ಬೈರಿ ಅಂದ್ರು. ಬೈದ ಅಕ್ಕಿಗೆ ಚೆನ್ನಾಗಿ ಮಾತಾಡಿದ್ರು. ಈಗ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೊಂದು ಖುಷಿ, ಮೊಮ್ಮಗು ಬೇರೆ ಆಯ್ತು ಅನ್ಸುತ್ತೆ. ಆಗಿಲ್ವಾ? ಆಗಿಲ್ಲ ರೀ, ಏನಾಗಿಲ್ಲ. ಇವತ್ತ ನಾಳೆ ಆಗ್ಬೋದು, ಈಗ ದಿವ್ಸದಾಗೆ ರೀ. ಎರಡನೇ ಸಣ್ಣವನಿಗೆ. ಎಷ್ಟು ಮೊಮ್ಮಕ್ಳು ಇದ್ದಾರೆ ನಿಮಗೆ? ಈಗ ದೊಡ್ಡವನಿಗೆ ಒಬ್ಬಕಿನ ಆಡ್ರಿ ಹೆಣ್ಮಗು. ಅವ್ರು ಏನಂದ್ರು? ಅವರು ಖುಷಿಯಾಗಿ ಮಾತಾಡಿದ್ರು. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಮಾತಾಡ್ಸಿದ್ರ? ಮಾತಾಡಿದ್ರು. ಬಂದ್ಮೇಲೆ ಏನೇನು ತಿಂದ್ರಿ? ನಿನ್ನೆ ರೊಟ್ಟಿ, ಜೋಳದ ರೊಟ್ಟಿ ತರಿಸಿರಿ ನಮ್ಮ ಮೇಡಮರು. ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ ಉಂಡೇವ್ರಿ. ಈಗ ಬರಾಗ ಅಕ್ಕಿ ರೊಟ್ಟಿ, ಚಟ್ನಿ ಮಾಡಿದ್ರು, ಅದು ಉಂಡೇವ್ರಿ. ಆಮೇಲೆ ಏನು ಸಮಾಚಾರ? ಆಮೇಲೆ ಏನು ಸಮಾಚಾರ? ಇವಾಗೆಲ್ಲ ಬಂದು ಮೀಡಿಯಾದವರೆಲ್ಲ ಬಂದು ಮಾತಾಡ್ಸೋದು ಎಲ್ಲ. ಇನ್ನು ನಿಮಗೆ ನನ್ನ ಪ್ರಕಾರ 4-5 ದಿನ ನಿಮ್ಮನ್ನ ಬಿಡೋದೇ ಇಲ್ಲ, ಅಷ್ಟು ಇಂಟರ್ವ್ಯೂಸ್ ಕೊಡಬೇಕು. ಬಿಡಲ್ಲ ಅಂತ್ರಿ. ಇನ್ನೂ 2 ದಿನ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಏನು ಬುಧವಾರ ತನ ಆದಂತ ಹೇಳಿದ್ರಿ.
ಹಾಂ ಬುಧವಾರ ತನಕ ಇಂಟರ್ವ್ಯೂ ಕೊಡಬೇಕು. ಹೌದ್ರಿ. ಸುದೀಪ್ ಸರ್ ಬಗ್ಗೆ ಹೇಳಿ. ಸುದೀಪ್ ಸರ್ ಯಾವೆಲ್ಲ ಸಿನಿಮಾಗಳು ನೋಡಿದ್ದೀರಾ? ಸುದೀಪ್ ಸರ್ ಅವರು ಅವಾಗ ನೋಡ್ರಿ ಅದು ಇದು ನೋಡಿ ಅಲ್ರಿ ಅದು ಹುಚ್ಚ ಪಿಕ್ಚರ್ ಮಾಡ್ಲಕ್ಕೆ ಹೇಳ್ತಾರಮ್ಮ ಮಾನ ಕಳಿಬೇಡ ಅಂತ ಯಾವ ಸಿನಿಮಾ ನೋಡಿದೆ ಅಂದ್ರಿ ಸುದೀಪ್ ಸರ್ ಅಮ್ಮ ಇದು ಹೇಳಿದ್ದೀನಿ ನಾವು ಹೇಳ್ಬೇಡ ಅಂತಾರೆ. ಅದೊಂದು ಅದು ಅವ್ರ ತಮ್ಮಗೆ ಸಾಯಿ ಹೊಡಿತಾರೆ ನೋಡಿ. ಹಾಂ ಅದೊಂದು 2 ಸಿನಿಮಾ ನೋಡಿದ್ದೆ. ಇಲ್ಲ. ಬೇರೆ ಯಾವ ಪಿಕ್ಚರ್ ನೋಡಿದ್ದೀರಾ ಅದಾದಮೇಲೆ? ಮತ್ತು ಇದು ಅಂಬರೀಷ್ ಅಂದು, ವಿಷ್ಣುವರ್ಧನ್ದು, ಇವನು ಶಿವರಾಜ್ಕುಮಾರಂದು ಅವಾಗ ನೋಡಿದ್ದು. ಅವ್ರನ್ನ ನೋಡಿದ್ದೀರಾ? ಶಿವರಾಜ್ ಕುಮಾರ್ ಅವ್ರನ್ನೆಲ್ಲ ನೋಡಿದ್ದೀರಾ? ಪುನೀತ್ ರಾಜ್ಕುಮಾರ್ ನೋಡಿದ್ರಿ? ನೇರವಾಗಿ ನೋಡಿಲ್ವಾ? ನೋಡಿಲ್ಲ ರೀ. ನೋಡೋ ಆಸೆ ಇದೆಯಾ? ಹಾಂ ಆಸೆ ಇದೆ ಬಿಡ್ರಿ, ನೋಡೋ ಆಸೆ ಅದ. ಅವ್ರು ಎಲ್ಲಿ ಸಿಗ್ಬೇಕ್ರಿ ನಮಗೆ? ಯಾಕೆ ಸಿಗಲ್ಲ? ಹಾಂ ಇವರೇ ಸುದೀಪ್ ಸರ ಸಿಗಂಗಿಲ್ಲ ಅಂತಿದ್ದೆ, ಸಿಕ್ಕರು. ಮತ್ತು ಅವರು ಎಲ್ಲೇನೇ ಸಿಗ್ಬೋದು ರೀ ಅಲ್ಲ ರೀ. ಹಾಂ. ಪುನೀತ್ ಸರ್ ಯಾವ ಸಿನಿಮಾ ನೋಡಿದ್ದೀರಾ? ಯಾರ್ದ್ರಿ? ಪುನೀತ್ ರಾಜ್ಕುಮಾರ್ದು. ಪುನೀತ್ ರಾಜ್ಕುಮಾರ್ದೆ ಅದು ಆ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ ಅದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ಚೆನ್ನಾಗಿ ಮಾಡ್ತಾರೆ ಬಿಡ ಅವರು. ಮಾತು ಡ್ಯಾನ್ಸು. ಅರಸು ಮೂವಿ ನೋಡಿದ್ದು ನೀವು? ಹಂಗಾರೆ ಸೀರೆ ಅಂಗಡಿ ಕೆಲಸ. ಹಾಂ ಸೀರೆ ಅಂಗಡಿ ಆ ಹುಡುಗಿ ಚಾಲೆಂಜ್ ಆಗ್ತದೆ ನೋಡ್ರಿ. ಹಾಂ ನೀ ಏನು ಸಂಪಾದನೆ ಮಾಡ್ತೀನಿ, ನಿಮ್ಮ ಅಪ್ಪ ಮಾಡಿದ್ದೆ ಇದು ಮಾಡ್ತಿದ್ದಿ ಅಂತ ಹೇಳ್ತಾಳಲ್ಲ ಅದು. ಬಿಗ್ ಬಾಸ್ ಮನೆ ಒಂದು ದೊಡ್ಡ ಮನೆ, ಐಷಾರಾಮಿ ಮನೆ, ಎಲ್ಲ ಇರುತ್ತೆ. ಅದೊಂಥರ ಬಂಗ್ಲೆ ಅಂತಾನೆ ಹೇಳಬಹುದು. ಅಂತ ಮನೆಯಲ್ಲಿ ಕಾಲ ಕಳೆದ್ರಿ ನೀವು. ಹೆಂಗಿತ್ತಮ್ಮ ಆ ಮನೇಲಿ ಕಾಲ ಕಳೆದಿದ್ದು? ಫುಲ್ ಹೆಂಗಂದ್ರೆ ಎಲ್ಲಿ ಕೊತ್ತರೂ ಮನಸ್ಸು ಬರೋದು. ಹಾಂ ಸ್ವರ್ಗ ಇದ್ದಂಗೆ, ಸ್ವರ್ಗ ಇದ್ದಂಗೆ ಚೆನ್ನಾಗಿ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆವು. ಏನೇನು ಎಂಜಾಯ್ ಮಾಡಿದ್ರಿ ಹೇಳಿ ನೀವು? ನಾವು ಬರೀ 1 ಗಂಟೆ ನೋಡಿರೋದು ನಾವು ನಿಮ್ಮನ್ನ. ಅಲ್ಲವೇ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದೆವು, ಕಾಲೇಜಿಗೆ ಹೋದೆವು, ಆಟ ಆಡಿದೆವು. ಹಿಡಿಯಾಟ ಆಡಿದ್ರಿ ಅಲ್ವಾ ನೀವು ಮತ್ತೆ ರಕ್ಷಿತಾ? ಕಳ್ಳ ಪೊಲೀಸ್ ಆಟ ಅನ್ನೋದು ನೀವು ಓಡಿಸ್ಕೊಂಡು ಹೋಗೋದು. ಹಾಂ ಕಳ್ಳ ಪೊಲೀಸ್ ಆಟ ಆಡೋದು ಎಲ್ಲ ಆಟ. ಏನೇನು ಮಾತಾಡ್ತಿದ್ರು ರಕ್ಷಿತಾ ನಿಮ್ಮ ಜೊತೆ? ಅದೇ ಹೇಳೋದು, ಹಿಂಗೆ ಆಡ್ಬೇಕು ಹಂಗೆ ಆಡ್ಬೇಕು ಅಜ್ಜಿ, ಹಂಗ ನಮ್ಮ ಮನೇಲಿ ಹಿಂಗ ಅಂತೇಳಿ ನಮ್ಮಮ್ಮ ಹಿಂಗ. ನಾನು ಒಂದು ಇದು ಇನ್ಸ್ಟಾಗ್ರಾಮ್ ಮಾಡಿ ಇಲ್ಲಿ ಜಾಗ ತೊಗೊಂಡು ಬಂಗ್ಲೆ ತೊಗೊಂಡಿನಿ ಅಂತ ಹೇಳ್ತಿದ್ದಳು ಇನ್ಸ್ಟಾಗ್ರಾಮಲ್ಲಿ. ಹಾಂ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತಾ? ಹಾಂ ಬರ್ತದೆ, ನಮ್ಮ ಮೇಡಮ್ ಹತ್ರ ಬರ್ತದೆ. ಹೌದಾ? ಹೇಳ್ಯಾರ ಅವ್ರು. ಅವ್ರು ಕೊಡ್ತಾರೆ, ಅವ್ರೇನು ಹಂಗಿಲ್ಲ ರೀ. ಎಷ್ಟು ಸಂಬಳ ಕೊಡ್ತಾರೆ ನಿಮ್ಗೆ ಅಲ್ಲಿ ಕೆಲಸ? ನಮ್ಗೆ 12,000 ತಿಂಗಳಿಗೆ. ಏನು ಮಾಡ್ತೀರಾ 12,000ನ? ಹಾಂ ರೀ 12,000. ಹಾಂ ಏನು ಮಾಡ್ತೀರಾ? ಅದು ಇರ್ತಾರೆ, ಅದು ಇದು ಸಂಸಾರ ಸಾಲು ಪಾಲ ಅದು ಕೊಡೋದ್ರಿ. ಬಾಡಿಗೆ ಎಲ್ಲ ಎಷ್ಟು ಕಟ್ತೀರಾ? ಬಾಡಿಗೆ ಏನಿಲ್ಲ ರೀ, ಇನ್ನು ಮ್ಯಾಗ ನೋಡ್ಬೇಕು. ಅಲ್ಲೇ ಬೇರೆದವ್ರ ಜಾಗ ಕೊಟ್ಟರಿ ನಮ್ಮ ಪರಿಚಯದವರು. ನಿಮಗೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ? ಈಗ ಮಲ್ಲಮ್ಮ ಅವ್ರಿಗೆ ಪಿಕ್ಚರ್ ಅಥವಾ ಸೀರಿಯಲಲ್ಲಿ ಇಲ್ಲೇ ಇವ್ರು ಕಲರ್ಸ್ ಅವರೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು, ನೀವು ಮಾಡ್ತೀರಾ ಅಂತ ಕೇಳಿದ್ರೆ ಒಪ್ಕೋತೀರಾ? ಆ್ಯಕ್ಟ್ ಮಾಡಕ್ಕೆ ಬರುತ್ತಾ ನಿಮ್ಗೆ? ಕೊಡ್ತಾರಲ್ಲ, ಕಲಿಸ್ಕೊಡ್ತಾರಲ್ಲ. ಹಾಂ ಕಲಿಸ್ಕೊಟ್ರೆ ಮಾಡ್ಬೋದು ರೀ. ಮಾಡ್ತೀರಾ? ಓ ನೋಡೋಣ, ಒಂದು ಡೈಲಾಗ್ ಹೇಳಿ ಯಾವ್ದಾದ್ರು. ಈ ಡೈಲಾಗ್ ಏನು ಹೇಳ್ಬೇಕ್ರಿ? ಏನಾರು ಒಂದು ಹೇಳ್ಬೇಕು ನೋಡೋಣ ನಿಮ್ದು. ಡೈಲಾಗ್ ಹೇಳ್ಬೇಕ್ರಿ? ನಾ ಬರತ್ತನ್ನ ಬೇರೆಯವರು, ನಾ ಬಂದಿದ್ದು ನಂದೇ ಹವ. ಅದು ಇನ್ನೂ ಕದರಾಗಿ ಹೇಳಿ. ಹೌದ್ರಿ? ಸಿಟ್ಟಿಗೆ ಹೇಳ್ಬೇಕನ್ರಿ? ಹೇಳಿ. ಮೊನ್ನೆ ಡ್ಯಾನ್ಸ್ ಕೃಷ್ಣ ಆಗ್ಬಿಟ್ಟಿದ್ರಿ ನೀವು. ಹೌದೌದ್ರಿ. ನಾ ಬರತ್ತನ್ನ ಬೇರೆಯವರು, ನಾ ಬಂದಿದ್ದು ನಂದೇ ಹವ. ಎಸ್. ಮನೋಜ್ ಅವರು ಹೊರಗೆ ಬಂದಮೇಲೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿದ್ರು, ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಅವ್ರ ಬಗ್ಗೆ ಹೇಳಿ, ಏನೇನಾಯ್ತು, ಏನೇನು ಮಾತುಕತೆ ಮಾಡಿದ್ರಿ ಮನೇಲಿ ಅಂತ ಹೇಳಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಆಡಿದ್ಮೇಲಮ್ಮ, ಇರಸ್ತಿನ ಚಂದ ಆಡ್ರಿ, ಖುಷಿ ಆಯಿತು ಅಂತ ಹೇಳಿದ್ರು ಅವರು. ನಮ್ಮ ಮನೋಜ್ ಸರ್, ರಾಜ್ಯ ಸರ್, ಪ್ರಿಯಾ ಮೇಡಮು, ನಮ್ಮ ಮೇಡಮ್ ತಾಯಿ ಮಗಳು ಎಲ್ಲರೂ ಖುಷಿಪಟ್ಟರು. ನಿಮಗೆ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ. ಮೊದಲೇ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಮಾತುಗಳನ್ನು ನೋಡಿ ಏನಾದರೂ ನೋವಿದ್ರೆ ಮರೀತಾ ಇದ್ರು, ಮಲ್ಲಮ್ಮನ ಮಾತು ಕೇಳಿದ್ರೆ ಏನೋ ಖುಷಿ ಆಗ್ತಿತ್ತು ಅಂತ ಹೇಳಿ. ಈಗ ಬಿಗ್ ಬಾಸ್ ಮನೇಲಿ ಬೇಜಾರಿದ್ರ ನೀನು ವಿಡಿಯೋ ಮಾಡ್ಕೊಂಡು ಕುಂತ ನೋಡಿದ್ರೆ ಎಲ್ಲ ಬೇಜಾರು ಹೋತಂತ ಹೇಳ್ತಿದ್ರು ಕೆಲವೊಬ್ರು ಬಸ್ಸಿನಾಗ ಹೋಗಾಗ. ನಿಮ್ಮ ಯಜಮಾನ್ರು ಇವಾಗ ಕೇಳಿಸ್ಕೊತಾ ಇರ್ತಾರೆ, ಅವರು ಬಿಗ್ ಬಾಸ್ನ ನೋಡಿರ್ತಾರೆ ಮೇ ಬಿ ಅಲ್ವಾ? ನೋಡಿರ್ತಾರ? ಮಾನಪ್ಪರೇ ನೀವಿದ್ರೇನು ಕಳಿಸ್ತಿದ್ದೆ ಇಲ್ಲ, ನಾ ಮಾತ್ರ ಒಂಟಿಯಾಗಿ ಹೋಗಿ ಬಂದೇರಿ. ಎಲ್ಲ ತೋರಿಸಿದೇವ್ರಿ, ತೋರ್ಸೋದು ಇದು ಆಗಿತ್ತು TB ಅದು. ನೀವು ಕುಡಿಬೇಡ ಅಂತ ಹೇಳಲಿಲ್ಲ, ನಿಲ್ಸಕ್ಕಾಗಲಿ? ಅವ್ರು ಬಿಡ್ತಾರ ಕುಡಿಯೋರು, ಯಾವ ಮೈದ್ಲೇನು ಕುಡಿಯೋರು. ಹೌದಲ್ಲ?
ಹ್ಞೂ ಹ್ಞೂ ಏನ್ ಕೆಲಸ ಮಾಡ್ತಿದ್ರು ಅವರು? ಹೊಲ ಮನೆ ಕೆಲಸ. ನಮ್ಮ ಹಾಂ ಜಮೀನು ಐತ್ರಿ. ಎಷ್ಟು ಎಕರೆ ಜಮೀನು? 3 ಎಕರೆ ಆದ್ರಿ. 3 ಎಕರೆ ಜಮೀನು ಇದೆ ನಿಮಗೆ. ಹಂಗಾರೆ ಕೋಟ್ಯಾಧಿಪತಿ. ಅದೇನು ಭಾಳ ಐತೇನು 3 ಎಕರೆ? 3 ಎಕರೆಗೆ ಒಳ್ಳೆ ದುಡ್ಡಿದೆಯಲ್ಲ. ದುಡ್ಡು ರೀ ಏನಿಲ್ಲ, ನಮ್ಮ ಕಡೆ ಕಡಿಮೆನೇ ಇರೋದು. ಕಡಿಮೆ. ಹ್ಞೂ ಓಕೆ, ಊರಿಗೆ ಯಾವಾಗ ಹೋಗೋದು ನೀವು? ಊರಿಗೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಮಾಡೀರಿ. ಓಕೆ. ಎಸ್ ಮಲ್ಲಮ್ಮ, ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ ಜನ ನಿಮಗೆ. ನಮ್ಮ ಕನ್ನಡ ಜನತೆ ಅಂತ ನಿಮಗೆ ಬಾಚಿ ಬಾಚಿ ಪ್ರೀತಿ ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮ ಕಡೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸ್ವಲ್ಪ ಜಾಸ್ತಿ ಹೇಳಿ ಏನಾದರೂ. ಜಾಸ್ತಿ ಏನು ನಮಸ್ಕಾರ. ನಮ್ಮ ಪ್ರೀತಿ ಕೊಟ್ಟಿದ್ದಕ್ಕೆ, ಬಿಗ್ ಬಾಸ್ ಮನೆಯಲ್ಲಿ 5 ವಾರ ಇದ್ದಿದ್ದಕ್ಕೆ, ಓಟ್ ಹಾಕಿ ನಮ್ಗೆ ಗೆಲ್ಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಯಾರೋ ಹೇಳ್ತಿದ್ರು, ನಿಮ್ಮ ಟೀಮ್ ಅವ್ರು ಹೇಳ್ತಾ ಇದ್ರು, ಮೇ ಬಿ ನಿಮ್ಮನ್ನು ವಾಪಸ್ ಕಳಿಸ್ತಾರಂತೆ. ನಿಜ ಹೋಗ್ತೀರಾ ಬಿಗ್ ಬಾಸ್ ಮನೆಗೆ? ಕಳಿಸಿದ್ರೆ ಇನ್ನೇನು ಕಳಿಸಿದ್ರೆ ಹೋಗ್ಬಿಡ್ತೀನಿ ಬಿಡ್ರಿ. ಈಗ ಕಡ್ದಿ ಕಡೆ ಕಳಿಸಿದ್ರೆ ಹಿಂಗೆ ಹೋಗ್ಬಿಡ್ತೀನಿ. ಸೀರೆ ಬೇಡ ಏನು ಬೇಡ, ನಮ್ಮ ಬಿಗ್ ಬಾಸ್ ಕೊಡಿಸ್ತಾರೆ ಸೀರೆ. ಹಾಂ, ಒಂದೇ ಸೀರೆಯಲ್ಲಿ ಇದ್ಬಿಡ್ತೀರಾ? ಒಂದೇ ಸೀರೆಯಲ್ಲಿ ಕಳಿಸ್ತಾರೆ ಅವರು. ಮಲ್ಲಮ್ಮ ಮತ್ತೆ ವಾಪಸ್ ಬಂದಾಳ ಅಂತ ಅಲ್ಲಿವರೇ ಕೊಡ್ತಾರೆ ಸೀರೆ ಒಳಗಿದ್ದವ್ರ. ಮತ್ತೆ ಮಲ್ಲಮ್ಮ ಬಂದಾಳ ಹೌದಾ? ಹೋಗ್ಬೋದು ಬಿಡ್ರಿ. ಒಂದೇ ದಿನ ಇದ್ದಾದ್ರೂ ಬಾ ಅಂದ್ರೆ ಹೋಗ್ಬಿಡ್ತೀನಿ ನೋಡ್ರಿ. ಅಷ್ಟು ಇಷ್ಟ ಆಯ್ತು ನಿಮ್ಗೆ? ಅಷ್ಟು ಇಷ್ಟ ಆಯ್ತು. ಮತ್ತೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು ತಾನೆ ಸುದೀಪ್ ಸರ್ ಜೊತೆ ಇನ್ನೊಂದಷ್ಟು ದಿನ ಇರ್ತೀನಿ ಅಂತ? ಏನು ಮಾಡ್ಕೋಬೇಕ್ರಿ ಅವರಿಂದ. ಇನ್ನು ಎಷ್ಟು ಆಸೆ ಅದ ಮಲ್ಲಮ್ಮ ನಿನ್ಗಿರ್ಲಕ್ಕಂದ್ರೆ ಎಲ್ಲ ಬಾಯಿಗೆ ಬಂದಿತ್ತು ರೀ. ನಾ ಏನು ಆಟ ಆಡಲ್ರಿ, ಸುಮ್ಮ ಅಡುಗೆ ಮಾಡ್ಕೊತಿರ್ತೀನಿ, ಇನ್ನೊಂದು 2 ವಾರ ಇರ್ತೀನಿ ಅಂತ ಅನ್ನಬೇಕಂತ ಮಾಡಿದ್ದೆ ರೀ. ಆಟ ಆಡಲ್ಲ, ಅಡುಗೆ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ. ಕಳಿಸಿ ಇದನ್ನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ. ಹೌದ್ರಾ? ಅವ್ರೇನು ಇವ್ರಿಗೆ ಕೇಳ್ತೀನಿ ನಿಂದ್ರಿ. ಅವ್ರೆಲ್ಲ ಟೀಮು ಅಲ್ವಾ? ಹೌದೌದು, ಇವರೇ ನಮ್ಗೆ ಕಳಿಸಿದ್ದು. ಈಗ ಬಂದು ಫೋಟೋ ತಗೊಂಡು ಹೋದ್ರಲ್ಲ, ಅವರೇ ಕಳಿಸಿದ್ದು. ಫೋನ್ ಮಾಡಿದ್ದ? ಹಾಂ, ನಿಮ್ಮನ್ನ ಫಸ್ಟ್ ಕರೆದಿದ್ದು ಅವರೇನಾ? ಫಸ್ಟ್ ನಮ್ಮ ಮೇಡಮರಿಗೆ ಗೊತ್ತು. ಹಾಂ, ಎಸ್ ಮಲ್ಲಮ್ಮ, ಥ್ಯಾಂಕ್ ಯು. ಮೊದಲ ಬಿಗ್ ಬಾಸ್ ಅಲ್ಲಿ ಕರ್ಕೊಂಡು ಹೋಗ್ಯಾರಂದ್ರೆ ಇವರು ಇದ್ರು ಅಲ್ಲಿ. ಯಾರು ಇವ್ರು? ನನ್ನ ಕೂಡ ಫೋಟೋ ತಗೊಂಡು ಹೋದ್ರಲ್ಲ, ಇವರೇ ಬಿಗ್ ಬಾಸ್ ಹೇಳೋರು, ಇದು ಸುದೀಪ್ ಸರ್ ಹೇಳೋರು ಅಂತ ಇವರೇ ಹೇಳಿದ್ದು ನನಗೆ. ಹಾಂ, ಅವರು ಚೆನ್ನಾಗಿ ಮಾತಾಡ್ತಾರೆ. ಬ್ಯಾಂಕಲ್ಲಿ ಎಲ್ಲಿ ರೀ? ನಿಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ? ನಮ್ಮ ಅಕೌಂಟಲ್ಲಿ ಏನು ಗೊತ್ತಿರಿ ನಮ್ಗೆ. ಎಲ್ಲಿ ನಮ್ಮ ಏನಿಲ್ಲ ಬಿಡ್ರಿ. ನೀವು ಇಟ್ಟಿದ್ರು? ನಾವು ಇಟ್ಟಿಲ್ಲ ರೀ. ನಮ್ಮ ಸಾಲನೇ ಅದ್ರಿ. ಮದುವೆಗೆ ನಾವು 1 ವರ್ಷ ಆಯ್ತು ರೀ. ಇನ್ನು ಸಾಲನೇ. ಸೊಸೆ ಬಗ್ಗೆ ಹೇಳಿ. ನಮ್ಮ ಸಸಿ ಒಳ್ಳೆಯವ್ರು ಬಿಡ್ರಿ. ಇಬ್ರು ಒಳ್ಳೆಯವ್ರು, ಇಬ್ಬರು ಸಸ್ತ್ಯಾರು. ಚೆನ್ನಾಗಿ ನೋಡ್ಕೊಂತಾರೆ. ಬೈದಿಲ್ಲ ರೀ. ನಾನೇ ಅವ್ರಿಗೆ ಬೈತಿದ್ದೆ ರೀ. ಕೆಲ್ಸಿ ಏನೋ ಅಡುಗೆ ಪಡಿ ಕೆಲ್ಸಿದ್ರೆ ಅಡುಗೆ ಕೆಲ್ಸಬೇಡ್ರಿ, ಜರ್ಜರ್ ಮಾಡ್ರಿ ಅಂತ ಬೈಯಕ್ಕೆ ನಾನೇ ತಿಳ್ಕೊತಿದ್ರು. ಎಷ್ಟೋ ಜನ ಮಕ್ಳು ಇರ್ತಾರಲ್ಲ, ಓದಕ್ಕೆ ಇಷ್ಟ ಇರಲ್ಲ ಅವ್ರಿಗೆಲ್ಲ, ಓದಲ್ಲ ನಾನು ಅಂತ ಹೇಳಿ ಕಳ್ಳಾಟ ಎಲ್ಲ ಆಡ್ತಾರಲ್ಲ, ಅಂಥವ್ರಿಗೆಲ್ಲ ನೀವು ಏನು ಹೇಳ್ತೀರಾ? ಅಂಥವ್ರಿಗೆ ಏನು ಹೇಳೋದು, ಒಯ್ಬೇಕ್ರಿ. ಹೋಗ್ರಪ್ಪ ಮುಂದೆ ನಮ್ಮಂಗೆ ಆಗಬೇಡ್ರಿ, ಚೆನ್ನಾಗಿ ಓದಿ ನೌಕರಿ ಬರ್ತದ, ನಿಮ್ಮ ಜೀವನ ಚೆನ್ನಾಗಿ ನಡೀತದ ಅಂತ ಹೇಳೋದ್ರಿ. ಎಸ್ ಮಲ್ಲಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ಅಂದ್ಕೊಂಡಿದ್ದು ಇನ್ನೂ ಏನೇನು 58 ವರ್ಷದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ ಖುಷಿಯಾಗಿ ಟೈಮ್ ಕಳೆದು ಬಂದಿದ್ದೀರಾ. ಮುಂದೆ ನಿಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ. ನಂಗೊಂದು ಮಗು ಜೊತೆ ನಿಮ್ಮನ್ನು ಒಂದು ಮಗುನ ಮಾತಾಡ್ಸಂಗೆ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೆಯದೇ ಆಗಲಿ. ಖುಷಿ ಆಯ್ತು ರೀ. ನಂಗೆ ಖುಷಿ ಆಯ್ತು. ಇಲ್ಲ, ಖುಷಿ ಆಯ್ತು ರೀ. ಖುಷಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಐ ಲವ್ ಯು. ಲವ್ ಯು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಲವ್ ಯು ಟು ಮಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನಿಮ್ಮ ಪ್ರೀತಿಯ ಮಲ್ಲಮ್ಮನವರ ಮಾತು. ನಿಜ ಯಾವ ಲೆವೆಲ್ಗೆ ಅವ್ರು ಮುಗಿದ್ರು ಅಂತ ಹೇಳಿದ್ರೆ, ಇನ್ನೂ ಕೂಡ ಅವ್ರಿಗೆ ಮಗುನೇ ಮಾತಾಡ್ದಂಗೆ ಅನಿಸ್ತು ನನಗೆ. ಎಲ್ಲೋ 5ರಿಂದ 6 ವರ್ಷದ ಮಗು ಮಾತಾಡ್ದಂಗೆ. ಸೊ ಅವರ ಮುಂದಿನ ಜರ್ನಿ ತುಂಬ ಚೆನ್ನಾಗಿರಲಿ. ಅವ್ರು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಆ ದೇವರಲ್ಲಿ ನಾವು ಕೂಡ ಕೇಳ್ಕೊಳ್ಳೋಣ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಓ ಮೈ ಗಾಡ್, ನನ್ನ ಮೇಕಪ್ ಎಲ್ಲ ಹೋಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂತಲ್ಲ ಇಲ್ಲಿ ನೋಡಿ, ಇಲ್ಲಿ ಇರ್ಲಿ ಸುಮ್ಮನೆ ತಮಾಷೆ ಮಾಡಿದ್ದು ನಾನು. ಎಸ್, ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.